ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನಿಮ್ಮ ಅರ್ಥಶಾಸ್ತ್ರ ವಿಭಾಗದ 3ನೇ ಅಧ್ಯಾಯ ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು ಈ ಘಟಕದಲ್ಲಿ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಂತಹ ಕಲಿಕಾಂಶಗಳು ಅಂತಂದ್ರೆ ರಾಷ್ಟ್ರೀಯ ಆದಾಯ ಅಂದ್ರೇನು, ರಾಷ್ಟ್ರೀಯ ಆದಾಯವನ್ನ ಅಂದಾಜಿಸುವಂತಹ ಮಾಪನ ಮಾಡುವಂತಹ ಒಂದು ಸಂಸ್ಥೆ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ. ತಲಾದಾಯ ಅಂದ್ರೇನು, ತಲಾದಾಯದ ಅರ್ಥ ಮತ್ತು ರಾಷ್ಟ್ರೀಯ ಆದಾಯಕ್ಕೆ ಒಬ್ಬ ಅರ್ಥಶಾಸ್ತ್ರಜ್ಞರ ವ್ಯಾಖ್ಯೆ ಮತ್ತು ಈ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು, ಆ 3 ವಲಯಗಳು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಆ 3 ವಲಯಗಳಲ್ಲಿ ಬರುವಂತಹ ವಿಷಯಗಳು ಮತ್ತು ಅವುಗಳ ಮಹತ್ವ, ಆ 3 ವಲಯಗಳ ಒಂದು ಮಹತ್ವವನ್ನ ಮತ್ತು ಒಂದು ಸಣ್ಣ ಕೈಗಾರಿಕೆಗಳು, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ, ಸಣ್ಣ ಕೈಗಾರಿಕೆಯಿಂದ ಆಗುವಂತಹ ಅನುಕೂಲಗಳು, ಇದನ್ನ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ. ಈ ಸಣ್ಣ ಕೈಗಾರಿಕೆಗಳು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ಸಣ್ಣ ಕೈಗಾರಿಕೆಗಳು ವಹಿಸ್ತವೆ. ರಾಷ್ಟ್ರೀಯ ಆದಾಯಕ್ಕೂ ಸಹ ಸಣ್ಣ ಕೈಗಾರಿಕೆಗಳು ತಮ್ಮದೇ ಆದ ಒಂದು ಕೊಡುಗೆಯನ್ನ ಇವು ಸಲ್ಲಿಸ್ತವೆ. ಹಾಗಾದ್ರೆ ಈ ಸಣ್ಣ ಕೈಗಾರಿಕೆಗಳು ಅನೇಕ ಅನುಕೂಲಗಳನ್ನ ಪ್ರಯೋಜನವನ್ನ ಪಡೆದುಕೊಂಡು ಸಹ ಈ ಸಣ್ಣ ಕೈಗಾರಿಕೆಗಳು ಇಂದಿನ ಮಟ್ಟದಲ್ಲಿ, ಇಂದಿನ ಒಂದು ಜಾಗತಿಕ ಯುಗದಲ್ಲಿ ಒಂದು ಆರ್ಥಿಕ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಸಮಸ್ಯೆಗಳನ್ನ ಇವು ಎದುರಿಸ್ತಾ ಇದ್ದಾವೆ. ಯಾವ ಸಣ್ಣ ಕೈಗಾರಿಕೆ. ಹಾಗಾದ್ರೆ ಈ ಸಣ್ಣ ಕೈಗಾರಿಕೆಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಯಾವ್ಯಾವು? ಸಣ್ಣ ಕೈಗಾರಿಕೆ ಸಮಸ್ಯೆಗಳನ್ನ ನಾವು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳು ಅಂದಾಗ ಮೊದಲನೇ ಸಮಸ್ಯೆ, ಸಣ್ಣ ಕೈಗಾರಿಕೆಯ ಮೊದಲನೇ ಸಮಸ್ಯೆ ಕಚ್ಚಾ ಸರಕುಗಳ ಅಲಭ್ಯತೆ. ಎರಡನೇ ಸಮಸ್ಯೆ ಹಣಕಾಸಿನ ಸಮಸ್ಯೆ. 3 ಮಾರುಕಟ್ಟೆ ಸಮಸ್ಯೆ. 4 ಕಡಿಮೆ ತಾಂತ್ರಿಕ ಕೌಶಲ್ಯ. 5 ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ. ಹೀಗೆ ಈ 5 ಸಮಸ್ಯೆಗಳನ್ನ ಈ ಸಣ್ಣ ಕೈಗಾರಿಕೆಗಳು ಎದುರಿಸ್ತಾ ಇದ್ದಾವೆ. ಹಾಗಾದ್ರೆ ಈ ಸಣ್ಣ ಕೈಗಾರಿಕೆಗಳ ರಾಷ್ಟ್ರದ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸುತ್ತಿದ್ರೂ ಸಹ ಈ ಸಣ್ಣ ಕೈಗಾರಿಕೆಗಳ ಮೊದಲನೇ ಸಮಸ್ಯೆ ಏನಪ್ಪಾ ಅಂದ್ರೆ ಕಚ್ಚಾ ಸರಕುಗಳ ಅಲಭ್ಯತೆ. ಹಾಗಾದ್ರೆ ಈ ಕಚ್ಚಾ ಸರಕುಗಳಿಂದ ಈ ಅಲಭ್ಯತೆ ಯಾಕೆ ಈ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೆ ಅಂದ್ರೆ ಈ ಸಣ್ಣ ಕೈಗಾರಿಕೆಗಳು ನಾವು ಅದನ್ನ ಎಲ್ಲಿ ಬೇಕಾದ್ರೂ ಅವನ್ನ ಸಣ್ಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬಹುದು. ಕಡಿಮೆ ಬಂಡವಾಳವನ್ನ ಹೂಡಿ ಆ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪಿಸಬಹುದು ಅಂತ ಹೇಳಿ ಆ ಸಣ್ಣ ಕೈಗಾರಿಕೆಗಳನ್ನ ಎಲ್ಲಿ ಬೇಕಾದ್ರೂ ಸ್ಥಾಪನೆ ಮಾಡೋದ್ರಿಂದ ಆ ಸ್ಥಾಪನೆ ಆದಂತ ಸ್ಥಳದಲ್ಲಿ ಆ ಸರಕುಗಳ ಉತ್ಪಾದನೆಗೆ ಬೇಕಾಗುವಂತ ಕಚ್ಚಾ ಸರಕುಗಳು ಸಿಗಲ್ಲ. ಅವುಗಳ ಒಂದು ಸಮಸ್ಯೆ, ಅವುಗಳ ಒಂದು ಮಿತ ಪ್ರಮಾಣದಲ್ಲಿ ಇರ್ತವೆ, ಕೊರತೆಯಲ್ಲಿ ಇರ್ತವೆ. ಆ ಕಚ್ಚಾ ಸರಕುಗಳು ಸರಿಯಾದ ಸಮರ್ಪಕವಾಗಿ ವಸ್ತುಗಳ ಉತ್ಪಾದನೆಗೆ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಇವುಗಳ ಉತ್ಪಾದನೆಯ ಪ್ರಮಾಣ ಏನಾಗುತ್ತೆ, ಸಣ್ಣ ಕೈಗಾರಿಕೆಗಳಲ್ಲಿ ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಆದಾಗ ಆ ಸಣ್ಣ ಕೈಗಾರಿಕೆಯಿಂದ ಆಗುವಂತ ಆದಾಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದರಿಂದ ಈ ಕಚ್ಚಾ ಸರಕುಗಳು ಅಲಭ್ಯತೆ, ಕಚ್ಚಾ ಸರಕುಗಳು ಕೊರತೆಯಲ್ಲಿರ್ತವೆ. ಸಣ್ಣ ಕೈಗಾರಿಕೆಗಳು ಆ ಸರಿಯಾದ ಸಮರ್ಪಕ ಪ್ರಮಾಣದಲ್ಲಿ ವಸ್ತುಗಳ ಉತ್ಪಾದನೆಗೆ ಬೇಕಾಗುವಂತ ಕಚ್ಚಾ ಸರಕುಗಳು ಸಿಗಲ್ಲ. ಮತ್ತು ಯಂತ್ರೋಪಕರಣ ಇರ್ಬೋದು, ಅವುಗಳ ಬಿಡಿ ಭಾಗಗಳು ಇವೆಲ್ಲವುಗಳ ಒಂದು ಸಮಸ್ಯೆಯನ್ನ ಈ ಸಣ್ಣ ಕೈಗಾರಿಕೆಗಳು ಎದುರಿಸ್ತವೆ. ಅಂದ್ರೆ ಅಗತ್ಯ ಬಿಡಿ ಭಾಗಗಳ ಮತ್ತು ಉಪಕರಣಗಳ ಕೊರತೆಯಿಂದ ಇವು ನರಳುತ್ತಿವೆ. ಆ ಸಮಸ್ಯೆಯನ್ನು ಸಹ ಇವು ಎದುರಿಸ್ತವೆ. ಯಾವ ಸಣ್ಣ ಕೈಗಾರಿಕೆಗಳು. ನಂತರ ಈ ಸಣ್ಣ ಕೈಗಾರಿಕೆ ಎರಡನೇ ಪ್ರಮುಖ ಸಮಸ್ಯೆ ಅಂದ್ರೆ ಹಣಕಾಸಿನ ಸಮಸ್ಯೆ. ಈ ಸಣ್ಣ ಕೈಗಾರಿಕೆಗಳು ಈ ಹಣಕಾಸಿನ ಸಮಸ್ಯೆಯನ್ನು ಸಹ ಎದುರಿಸ್ತವೆ. ಅಂದ್ರೆ ಸಮರ್ಪಕ ಪ್ರಮಾಣದ ಈ ಒಂದು ಹಣಕಾಸಿನ ಅಂದ್ರೆ ಸಮರ್ಪಕ ಪ್ರಮಾಣದ ಸ್ವಂತ ಬಂಡವಾಳವನ್ನ ಇವು ಹೊಂದಿರುವುದಿಲ್ಲ.
ಅಂದ್ರೆ ಸ್ವಂತ ಬಂಡವಾಳವನ್ನ ಅಂದ್ರೆ ಅತಿ ಹೆಚ್ಚು ಅಂದ್ರೆ ಕಡಿಮೆ ಬಂಡವಾಳವನ್ನ ಹೂಡಿ ಈ ಸಣ್ಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿರೋದ್ರಿಂದ ಈ ಸಾಮಾನ್ಯವಾಗಿ ವಸ್ತುಗಳ ಉತ್ಪಾದನೆ ಕಡಿಮೆ ಆದಾಗ ಆದಾಯ ಕಡಿಮೆ ಆಗಿರೋದ್ರಿಂದ ಹೂಡಿರುವಂತ ಬಂಡವಾಳವನ್ನು ಸಹ ಇವರು ಹೂಡಿರುವಂತ ಬಂಡವಾಳವನ್ನು ವಾಪಸ್ ಪಡೆಯುವಲ್ಲಿ ಮತ್ತು ಹಣಕಾಸಿನ ಸಮಸ್ಯೆಯನ್ನ ಈ ಸಣ್ಣ ಕೈಗಾರಿಕೆಗಳು ಎದುರಿಸ್ತವೆ. ಅಷ್ಟೇ ಅಲ್ಲ, ಈ ಸಣ್ಣ ಕೈಗಾರಿಕೆಗಳು ಸಾಲ ಪಡೆದುಕೊಳ್ಳುವಂತ ಸಾಮರ್ಥ್ಯವೂ ಸಹ ಈ ಸಣ್ಣ ಕೈಗಾರಿಕೆಗಳು ಕಡಿಮೆ ಇರ್ತವೆ. ಅದರಿಂದ ಈ ಸಣ್ಣ ಕೈಗಾರಿಕೆಗಳು ಹಣಕಾಸಿನ ಸಮಸ್ಯೆಯನ್ನ ಎದುರಿಸ್ತವೆ. ಈ ಮೂರನೇದು ಮಾರುಕಟ್ಟೆ ಸಮಸ್ಯೆ. ಈ ಸಣ್ಣ ಕೈಗಾರಿಕೆಗಳಿಗೆ ಈ ಮಾರುಕಟ್ಟೆ ಅನ್ನೋದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತೀವಿ, ಅವುಗಳಲ್ಲಿ ಅಲ್ಲಿ ಉತ್ಪಾದನೆ ಆದಂತಹ ವಸ್ತುಗಳನ್ನ ಒಂದು ಮಾರುಕಟ್ಟೆಗೆ ಕಳಿಸ್ಬೇಕು ಅಂತಂದಾಗ, ಮಾರುಕಟ್ಟೆಗೆ ಸಾಗಾಣಿಕೆ ಮಾಡ್ಬೇಕು ಅಂತಂದಾಗ ಅಲ್ಲಿ ಸಾಗಾಣಿಕೆಯ ಅಥವಾ ಒಂದು ಸಾರಿಗೆ ವ್ಯವಸ್ಥೆ ಬೇಕಾಗುತ್ತೆ. ಆ ಸಾರಿಗೆಗೂ ನಾವು ಹಣಕಾಸನ್ನ ವಿನಿಯೋಗಿಸಬೇಕಾಗತ್ತೆ ಮತ್ತು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ ನಂತರವಾಗಿ ಆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಸಿಗಲ್ಲ. ಯಾವಕ್ಕೆ? ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡಿದಂತ ವಸ್ತುಗಳಿಗೆ ಆ ಉತ್ತಮವಾದ ಬೆಲೆ ಸಿಗದೇ ಇದ್ದ ಸಂದರ್ಭದಲ್ಲಿ ಮತ್ತು ಇವು ಉತ್ತಮ ಆಕರ್ಷಕವಾದಂತಹ ತಮ್ಮ ವಸ್ತುಗಳ ಬಗ್ಗೆ ಸರಕಿನ ಬಗ್ಗೆ ಅವು ಜಾಹೀರಾತನ್ನು ಆಕರ್ಷಕವಾದಂತಹ ಉತ್ತಮವಾದಂತಹ ಜಾಹೀರಾತನ್ನು ನೀಡುವಲ್ಲಿ ತಮ್ಮ ವಿಫಲವಾಗಿರ್ತವೆ. ಅದರಿಂದ ಮಾರುಕಟ್ಟೆಯಲ್ಲಿ ಸರಿಯಾದ ರೀತಿ ಬೆಲೆನೂ ಸಿಗಲ್ಲ ಮತ್ತು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲು ಸಾರಿಗೆ ಸಮಸ್ಯೆಯೂ ಸೃಷ್ಟಿಯಾಗುತ್ತೆ. ತಮ್ಮ ವಸ್ತುಗಳ ಬಗ್ಗೆ ಸರಕುಗಳ ಬಗ್ಗೆ ಆಕರ್ಷಕವಾದ ಜಾಹೀರಾತನ್ನು ನೀಡುವಲ್ಲಿ ವಿಫಲವಾಗಿರ್ತವೆ. ಅದರಿಂದ ಈ ಒಂದು ಮಾರುಕಟ್ಟೆ ಸಮಸ್ಯೆಯನ್ನು ಸಹ ಇವು ಎದುರಿಸಬೇಕಾಗುತ್ತೆ. ಕೆಲವೊಮ್ಮೆ ಈ ದೊಡ್ಡ ಕೈಗಾರಿಕೆಗಳು, ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಅವು ಉತ್ಪಾದನೆ ಮಾಡಿದಂತಹ ವಸ್ತುಗಳ ಪೈಪೋಟಿಯನ್ನು ಸಹ ಇವು ಎದುರಿಸಲಾಗದೆ ಮಾರುಕಟ್ಟೆಯಿಂದ ಬಹುದೂರನೇ ಉಳಿತವೆ. ಯಾವ ಸಣ್ಣ ಕೈಗಾರಿಕೆ ಉತ್ಪಾದನೆ ಮಾಡಿದಂತಹ ವಸ್ತುಗಳು. ಆದ್ರಿಂದ ಈ ಸಣ್ಣ ಕೈಗಾರಿಕೆಗಳು ಈ ಮಾರುಕಟ್ಟೆ ಸಮಸ್ಯೆಯನ್ನು ಸಹ ಎದುರಿಸ್ತಿವೆ. ನೆಕ್ಸ್ಟ್, ಕಡಿಮೆ ತಾಂತ್ರಿಕ ಕೌಶಲ್ಯ. ಈ ಸಣ್ಣ ಕೈಗಾರಿಕೆಗಳು ಕಡಿಮೆ ಅಂದ್ರೆ ಉತ್ತಮವಾದಂತ ಗುಣಮಟ್ಟದ ತಾಂತ್ರಿಕ ಕೌಶಲ್ಯವನ್ನ ಇವು ಹೊಂದಿರುವುದಿಲ್ಲ. ಅದರಿಂದ ಕಡಿಮೆ ತಾಂತ್ರಿಕ ಕೌಶಲ್ಯವನ್ನ ಈ ಸಣ್ಣ ಕೈಗಾರಿಕೆಗಳು ಹೊಂದಿರ್ತವೆ. ಅಂದ್ರೆ ನಿರ್ವಹಣಾತ್ಮಕ ಸಾಮರ್ಥ್ಯವು ಅಸಮರ್ಪಕವಾಗಿರುತ್ತೆ. ಸುಧಾರಿತ ತಂತ್ರಜ್ಞಾನವನ್ನ ಕೊಂಡುಕೊಳ್ಳುವ ಮತ್ತು ಉತ್ತಮ ಗುಣಮಟ್ಟದ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಈ ಸಣ್ಣ ಕೈಗಾರಿಕೆಗಳಲ್ಲಿ ಕಡಿಮೆ ಇರುತ್ತೆ. ಯಾಕಂದ್ರೆ ಇದಕ್ಕೆ ಮೂಲ ಕಾರಣ ಯಾಕೆ ಅಂತಂದ್ರೆ ಅವರಲ್ಲಿ ಬಂಡವಾಳ ಕಡಿಮೆ ಇರೋದ್ರಿಂದ, ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಉತ್ತಮವಾದಂತಹ ಸುಧಾರಿತವಾದಂತಹ ಹೊಸ ಅನ್ವೇಷಣೆಯನ್ನ ಮಾಡುವಂತಹ ಒಂದು ಆವಿಷ್ಕಾರದ ಸಾಮರ್ಥ್ಯವನ್ನ, ಆವಿಷ್ಕಾರದ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವಂತಹ ಸಾಮರ್ಥ್ಯ ಇವರಲ್ಲಿ ಸಣ್ಣ ಕೈಗಾರಿಕೆಯಲ್ಲಿ ಕಡಿಮೆ ಇರುತ್ತೆ. ಕಡಿಮೆ ತಾಂತ್ರಿಕ ಕೌಶಲ್ಯವನ್ನ ಈ ಸಣ್ಣ ಕೈಗಾರಿಕೆಗಳು ಹೊಂದಿರ್ತವೆ. ಇನ್ನ ಕೊನೆಯ ಒಂದು ಸಮಸ್ಯೆ ಅಂತಂದ್ರೆ ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ. ಬಹುಶಃ ಸಣ್ಣ ಕೈಗಾರಿಕೆಗಳು ಎದುರಿಸುತ್ತಿರುವಂತಹ ಬಹಳ ದೊಡ್ಡ ಒಂದು ಸಮಸ್ಯೆ ಅಂತಂದ್ರೆ ಇದು ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ. ಯಾಕೆ ಈ ಸಮಸ್ಯೆಯನ್ನು ಎದುರಿಸ್ತವೆ ಅಂತಂದ್ರೆ, ಒಂದು ಸಣ್ಣ ಕೈಗಾರಿಕೆಗಳಲ್ಲಿ ಅಲ್ಲಿರುವಂತಹ ಕೆಲಸಗಾರರಿಂದ ಕಾರ್ಮಿಕರನ್ನ ಬಳಸಿಕೊಂಡು ನಾವು ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಇಲ್ಲಿ ಯಾವುದೇ ತಂತ್ರಜ್ಞಾನವನ್ನ ಹೊಸ ಆವಿಷ್ಕಾರವನ್ನ ಮಾಡಿ ಹೊಸ ಸುಧಾರಿತ ತಂತ್ರಜ್ಞಾನವನ್ನ ಬಳಕೆ ಮಾಡಿರಲ್ಲ. ಒಂದು ಸಾಮಾನ್ಯವಾಗಿ ಕಾರ್ಮಿಕರನ್ನ ಬಳಸಿಕೊಂಡು ನಾವು ವಸ್ತುಗಳನ್ನು ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡಿರುತ್ತೆ. ಆದ್ರೆ ದೊಡ್ಡ ಕೈಗಾರಿಕೆಗಳಲ್ಲಿ, ಬೃಹತ್ ಕೈಗಾರಿಕೆಗಳಲ್ಲಿ ಅಲ್ಲಿ ಉತ್ತಮ ಸುಧಾರಿತ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡಿರ್ತಾರೆ. ಆ ವಸ್ತುಗಳನ್ನ ಮಾರುಕಟ್ಟೆಗೆ ತಂದಾಗ ಇಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಉತ್ಪಾದನೆ ಮಾಡಿದ ವಸ್ತುಗಳನ್ನು ಮಾರುಕಟ್ಟೆಗೆ ತಂದ ಸಂದರ್ಭದಲ್ಲಿ ಆಗ ಸಣ್ಣ ಕೈಗಾರಿಕೆಯ ವಸ್ತುಗಳು ದೊಡ್ಡ ಕೈಗಾರಿಕೆ ಉತ್ಪಾದನೆ ವಸ್ತುಗಳೊಂದಿಗೆ ಪೈಪೋಟಿಯನ್ನು ಎದುರಿಸಲ್ಲ. ಆಗ ಸಾಮಾನ್ಯವಾಗಿ ಆ ದೊಡ್ಡ ಕೈಗಾರಿಕೆ ಉತ್ಪಾದನೆ ವಸ್ತುಗಳಿಗೆ, ಬೃಹತ್ ಕೈಗಾರಿಕೆಗಳ ವಸ್ತುಗಳಿಗೆ ಉತ್ತಮವಾದ ಬೇಡಿಕೆ ಇರುತ್ತೆ. ಬೇಡಿಕೆ ಸಿಕ್ಕಂತ ಸಂದರ್ಭದಲ್ಲಿ ಬೆಲೆನೂ ಸಿಗುತ್ತೆ. ಆ ವಸ್ತುಗಳು ಉತ್ತಮವಾದಂತ ರೀತಿಯಲ್ಲಿ ಜನರಿಗೆ ಪೂರೈಕೆ ಆಗುತ್ತೆ. ಆದ್ರೆ ಸಣ್ಣ ಕೈಗಾರಿಕೆಗಳಲ್ಲಿ ಆ
ಅವುಗಳು ಪೈಪೋಟಿನ ಎದುರಿಸಿದಾಗ ಸಂದರ್ಭದಲ್ಲಿ ಬೇಡಿಕೆ ಕಡಿಮೆ ಆದಾಗ ಬೆಲೆನೂ ಸಹ ಕಡಿಮೆ ಆಗುತ್ತೆ, ಜನರು ಸಮರ್ಪಕ ಪ್ರಮಾಣದಲ್ಲಿ ಅವನ್ನ ಕೊಂಡ್ಕೊಳ್ಳಲ್ಲ. ಅದರಿಂದ ಈ ಸಣ್ಣ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಂದ ಒಂದು ಪೈಪೋಟಿಯನ್ನು ಎದುರಿಸಬೇಕಾಗುತ್ತೆ. ಹೀಗೆ ಈ ಸಣ್ಣ ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸಹ, ರಾಷ್ಟ್ರೀಯ ಆದಾಯಕ್ಕೆ ತಮ್ಮ ಕೊಡುಗೆಯನ್ನು ಸಲ್ಲಿಸಿದ್ರು ಸಹ ಈ ಸಣ್ಣ ಕೈಗಾರಿಕೆಗಳು ಇಂದಿನ ಆರ್ಥಿಕ ಕ್ಷೇತ್ರದಲ್ಲಿ, ಆರ್ಥಿಕ ಯುಗದಲ್ಲಿ ತಮ್ಮದೇ ಆದಂತಹ ಸಮಸ್ಯೆಗಳಿಂದ ಸಮಸ್ಯೆ ಸುಳಿಯಲ್ಲಿ ಸಿಲುಕಿಕೊಂಡಿವೆ. ಇವು ನಮ್ಮ ಸಣ್ಣ ಕೈಗಾರಿಕೆ ಎದುರಿಸುತ್ತಿರುವಂತಹ ಸಮಸ್ಯೆಗಳು. ಕಚ್ಚಾ ಸರಕುಗಳ ಲಭ್ಯತೆ, ಹಣಕಾಸಿನ ಸಮಸ್ಯೆ, ಮಾರುಕಟ್ಟೆ ಸಮಸ್ಯೆ, ಕಡಿಮೆ ತಾಂತ್ರಿಕ ಕೌಶಲ್ಯ ಮತ್ತು ಬೃಹತ್ ಕೈಗಾರಿಕೆಗಳ ಒಂದು ಪೈಪೋಟಿ. ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸುತ್ತಿರುವುದರಿಂದ ನಮ್ಮ ಸರ್ಕಾರಗಳು ಸಹ ಈ ಸಣ್ಣ ಕೈಗಾರಿಕೆಗಳಿಗೆ ಅಗತ್ಯವಾದಂತಹ ಹಣಕಾಸಿನ ನೆರವನ್ನ ನೀಡುತ್ತಿವೆ. ಸ್ಟ್ಯಾಂಡ್ ಅಪ್ ಇಂಡಿಯಾ, ಮುದ್ರಾ ಬ್ಯಾಂಕ್ ಇವುಗಳ ಮೂಲಕವಾಗಿ ಸಣ್ಣ ಕೈಗಾರಿಕೆಗಳಿಗೆ ಅಗತ್ಯವಾದಂತಹ ಸಹಾಯವನ್ನ ಇವು ನಮ್ಮ ಸರ್ಕಾರಗಳು ನೀಡುತ್ತಿವೆ. ಇವು ಸಣ್ಣ ಕೈಗಾರಿಕೆಯ ಸಮಸ್ಯೆಗಳು. ವಿದ್ಯಾರ್ಥಿಗಳೇ, ಈಗ ನಾವು ಸಣ್ಣ ಕೈಗಾರಿಕೆಯ ಮಹತ್ವ ಮತ್ತು ಸಣ್ಣ ಕೈಗಾರಿಕೆಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನ ನಾವು ತಿಳ್ಕೊಂಡು ಅಧ್ಯಾಯದಲ್ಲಿ ಬರುವಂತಹ ಮತ್ತೊಂದು ಪ್ರಮುಖವಾದಂತಹ ಕಲಿಕಾಂಶ ಅಂದ್ರೆ ಕೃಷಿ ಬಿಕ್ಕಟ್ಟು. ಆದರೆ ಕೃಷಿ ಬಿಕ್ಕಟ್ಟು ಅಂದ್ರೆ ಏನು? ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ನಮ್ಮ ದೇಶದ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಅಂತಂದ್ರೆ ಕೃಷಿ. ಅಧಿಕ ಸಂಖ್ಯೆಯ ಜನರು ಕೃಷಿಯನ್ನ ಅವಲಂಬಿಸಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಕೃಷಿ ಕ್ಷೇತ್ರ ದೇಶದ ಆದಾಯಕ್ಕೂ ಸಹ ತನ್ನ ಕೊಡುಗೆಯನ್ನು ಸಲ್ಲಿಸ್ತಾ ಇದೆ. ಜನರ ಜೀವನೋಪಾಯಕ್ಕೆ ಆಧಾರ ಅಂತಂದ್ರೆ ಕೃಷಿ. ದನ ಕರುಗಳಿಗೆ ಮೇವನ್ನ ಒದಗಿಸುತ್ತೆ. ಜನರ ಜೀವನ ಮಟ್ಟ ಹೆಚ್ಚಳಕ್ಕೂ ಕಾರಣ ಕೃಷಿ. ಇಷ್ಟೆಲ್ಲ ಕೃಷಿ ಕ್ಷೇತ್ರದಿಂದ ಅನುಕೂಲಗಳಿದ್ರು ಸಹ ಕೃಷಿಯಲ್ಲಿ ಒಂದು ಸಮಸ್ಯೆ ತಲೆದೋರಿದೆ, ಕೃಷಿ ಬಿಕ್ಕಟ್ಟು. ಕೃಷಿ ಕ್ಷೇತ್ರದಲ್ಲಿನ ಬಹುದೊಡ್ಡ ಸಮಸ್ಯೆ, ನಮ್ಮ ದೇಶದ ಬಹುದೊಡ್ಡ ಸಮಸ್ಯೆ. ರೈತರು ಇವತ್ತು ಅಧಿಕ ಸಂಖ್ಯೆಯ ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೃಷಿ ಬಿಕ್ಕಟ್ಟು. ನಮ್ಮ ಗ್ರಾಮೀಣ ಭಾಗದ ಜನ ಹಳ್ಳಿಗಳಿಂದ ಈ ವಲಸೆ ಹೋಗ್ತಾ ಇದ್ದಾರೆ, ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾರೆ. ಈ ವಲಸೆಯ ಕಾರಣದಿಂದಾಗಿ ಹಳ್ಳಿಗಳಲ್ಲಿ ಜನನೇ ಇಲ್ಲ, ಬಿಕೋ ಅಂತ. ಹಳ್ಳಿ ನೋಡಿದ್ರೆ ಏನೋ ಒಂಥರ ಪ್ರಕ್ಷುಬ್ಧ ರೀತಿಯಾದಂತಹ ಯಾರು ಖಾಲಿ ಅಂದ್ರೆ ಏನೋ ಜನಸಂಖ್ಯೆನೇ ಇಲ್ಲ, ಜನರೇ ಇಲ್ಲ ಹಳ್ಳಿಯಲ್ಲಿ, ಇನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಕೃಷಿ ಬಿಕ್ಕಟ್ಟು. ಆದ್ರೆ ಈ ಕೃಷಿ ಬಿಕ್ಕಟ್ಟಿಗೆ ಏನ್ ಕಾರಣ ಅಂತ ನಾವು ನೋಡೋದಾದ್ರೆ, ಈ ಕೃಷಿ ಬಿಕ್ಕಟ್ಟಿಗೆ ಬಹಳ ಪ್ರಮುಖವಾದಂತಹ ಕಾರಣಗಳು ಅಂತಂದ್ರೆ, ಮೊದಲನೇದು ಸಣ್ಣ ಗಾತ್ರದ ಸಾಗುವಳಿ ಇಳುವಳಿ. ಸಣ್ಣ ಗಾತ್ರದ ಸಾಗುವಳಿ ಇಳುವಳಿ. ಎರಡನೇದು ಅಧಿಕ ಜನಸಂಖ್ಯೆಯ ಒತ್ತಡ. ಇನ್ನ ಮೂರನೇದು ಮಳೆ ಆಧಾರಿತ ಕೃಷಿ. 4 ಬರಗಾಲ. 5 ಹಸಿರು ಕ್ರಾಂತಿಯ ಭಾಗಶಃ ಪ್ರಭಾವ. 6 ನೀರಾವರಿ ಮತ್ತು ಇತರ ಮೂಲ ಸೌಕರ್ಯಗಳಲ್ಲಿ ಸಾರ್ವಜನಿಕ ಹೂಡಿಕೆಗಳ ಕುಗ್ಗುವಿಕೆ. ಅಂದ್ರೆ ನೀರಾವರಿ ಮತ್ತು ಇತರ ಮೂಲ ಸೌಕರ್ಯಗಳು, ಆ ಮೂಲ ಸೌಕರ್ಯಗಳಲ್ಲಿ ಸಾರ್ವಜನಿಕ ಹೂಡಿಕೆಗಳ ಕುಗ್ಗುವಿಕೆ. 7ನೇದು ಅಸಮರ್ಪಕ ಸಾಲ. ಅಂದ್ರೆ ಈ ಅಸಮರ್ಪಕವಾದ ಸಾಲ ಅಂದ್ರೆ ಸಾಂಸ್ಥಿಕ ಮೂಲಗಳಿಂದ ಅಸಮರ್ಪಕವಾದಂತಹ ಒಂದು ಸಾಲ. ನೆಕ್ಸ್ಟ್ 8 ಲಾಭದಾಯಕ ಬೆಲೆ ಪಡೆಯಲು ಅಸಮರ್ಥತೆ. ಸರಿಯಾದ ರೀತಿಯಾದಂತಹ ಉತ್ತಮವಾದಂತಹ ಬೆಲೆ ಪಡೆಯಲು ಇರುವಂತಹ ಅಸಮರ್ಥತೆ. ಹೀಗೆ ಈ ಕೃಷಿ ಬಿಕ್ಕಟ್ಟಿಗೆ ಬಹಳ ಪ್ರಮುಖವಾದಂತಹ ಕಾರಣಗಳು ಅಂದ್ರೆ ಈ 8 ಕಾರಣಗಳು. ಹಾಗಾದ್ರೆ ಮೊದಲನೇ ಕಾರಣ ಏನು? ಈ ಕಾರಣಗಳಿಗಿನ ಸಂಪೂರ್ಣವಾಗಿ ಅವು ಹೇಗೆ ಕೃಷಿ ಬಿಕ್ಕಟ್ಟಿಗೆ ಕಾರಣ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದು ಸಣ್ಣ ಗಾತ್ರದ ಸಾಗುವಳಿ ಇಳುವಳಿ. ಸಣ್ಣ ಗಾತ್ರದ ಸಾಗುವಳಿ ಇಳುವಳಿ. ಹಾಗಾದ್ರೆ ಈ ಇಳುವಳಿ ಅಂದ್ರೆ ಏನು? ಇಳುವಳಿ ಅಂದ್ರೆ ಏನು ಅಂತಂದ್ರೆ, ಒಂದು ಕುಟುಂಬವು ಸಾಗುವಳಿ ಮಾಡುತ್ತಿರುವಂತಹ ಭೂಮಿಯ ಗಾತ್ರವನ್ನ, ಒಂದು ಕುಟುಂಬ ಒಂದು ಉಳುಮೆ ಮಾಡುತ್ತಿರುವಂತಹ ಅಥವಾ ಸಾಗುವಳಿ ಮಾಡುತ್ತಿರುವಂತಹ ಒಂದು ಭೂಮಿಯ ಗಾತ್ರವನ್ನ ನಾವು ಅದನ್ನ ಸಾಗುವಳಿ ಅಂತ ಕರೀತೀವಿ. ಅದನ್ನ ಇಳುವಳಿ ಅಂತಂದ್ರೆ ಒಂದು ಕುಟುಂಬ
ಸಾಗುವಳಿ ಮಾಡುತ್ತಿರುವ ಒಂದು ಭೂಮಿಯ ಗಾತ್ರವನ್ನ ಹಿಡುವಳಿ ಅಂತ ಕರೀತಾರೆ. ಅಂದ್ರೆ ಒಂದು ಕುಟುಂಬ ಏನು ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ಕುಟುಂಬ ಉಳುಮೆ ಮಾಡುತ್ತಿರುವಂತಹ ಅಥವಾ ಸಾಗುವಳಿ ಮಾಡುತ್ತಿರುವಂತಹ ಒಂದು ಭೂಮಿಯ ಗಾತ್ರವನ್ನ ನಾವು ಹಿಡುವಳಿ ಅಂತ ಕರೀತೀವಿ. ಈ ಹಿಡುವಳಿಗಳ ಪ್ರಮಾಣ ಇಂದಿನ ಒಂದು ಜನಸಂಖ್ಯೆ ಹೆಚ್ಚಳದಿಂದಾಗಿ ಹಿಡುವಳಿ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗಿದೆ. ಅಂದ್ರೆ ಸಣ್ಣ ಸಣ್ಣ ಹಿಡುವಳಿಗಳನ್ನ ಇಲ್ಲಿ ಹೊಂದಿದ್ದಾರೆ. ಈ ಸಣ್ಣ ಸಣ್ಣ ಹಿಡುವಳಿಯನ್ನ ಹೊಂದಿರೋದ್ರಿಂದ ಆ ಒಂದು ಹಿಡುವಳಿಗೆ ಉತ್ತಮವಾದಂತಹ ಒಂದು ಕೃಷಿಯನ್ನ ಮಾಡಿ ಉತ್ತಮವಾದಂತಹ ಬೀಜಗಳನ್ನ ಬಿತ್ತನೆ ಮಾಡಿ ಉತ್ತಮ ಬೆಲೆಯನ್ನ ಪಡೆಯೋಕೆ ಇಲ್ಲಿ ಸಾಧ್ಯ ಆಗ್ತಿಲ್ಲ. ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳಕ್ ಆಗ್ತಿಲ್ಲ. ಇದರಿಂದ ಆದಾಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಉದಾಹರಣೆ, ಒಂದು ಕುಟುಂಬ, ಆ ಒಂದು ಕುಟುಂಬಕ್ಕೆ 5 ಎಕರೆ ಜಮೀನಿದೆ. ಒಂದು ಕುಟುಂಬಕ್ಕಿರುವಂತಹ ಒಟ್ಟು ಸಾಗುವಳಿ ಅಂತಂದ್ರೆ 5 ಎಕರೆ ಇದೆ. ಆ 5 ಎಕರೆ ಇದ್ದಾಗ ಅವ್ರಿಗಿರುವಂತಹ ಮಕ್ಕಳು 2 ಗಂಡು ಮಕ್ಕಳು ಇರ್ತಾರೆ. ಆ 2 ಗಂಡು ಮಕ್ಕಳಿಗೆ 5 ಎಕರೆ ನಾವು ಡಿವೈಡ್ ಮಾಡಿದಾಗ ಆಗ ಎಷ್ಟು ಇಳುವರಿ ಬರುತ್ತೆ ಅಂತಂದ್ರೆ ಒಬ್ಬರಿಗೆ 2.5 ಮತ್ತಿನ್ನೊಬ್ಬರಿಗೆ 2.5 ಬರುತ್ತೆ. 5 ಎಕರೆ ಇದ್ದಂತಹ ಭೂಮಿಯನ್ನ ನಾವು 2.5 ಮತ್ತು 2.5 ಅಂತ 2 ಗಂಡು ಮಕ್ಕಳಿಗೆ ನಾವು ವಿಂಗಡಣೆ ಮಾಡಿಸ್ತೀವಿ, ಡಿವೈಡ್ ಮಾಡ್ತೀವಿ. ಆಗ 5 ಎಕರೆ ಇದ್ದಂತ ಸಂದರ್ಭದಲ್ಲಿ ಆ 5 ಎಕರೆಗೆ ಬೇಕಾದಂತಹ ಜಮೀನ, ಆ ಒಂದು ಭೂಮಿಯನ್ನ ಉಳುಮೆ ಮಾಡಿ, ಭೂಮಿಯನ್ನು ಸಾಗುವಳಿ ಮಾಡಿ, ಅದಕ್ಕೆ ಬೇಕಾದಂತಹ ಯಾವುದೋ ಒಂದು ಬೆಳೆಯನ್ನ ನಾವು ರಾಗಿ ಇರ್ಬೋದು, ಭತ್ತ ಇರ್ಬೋದು, ಗೋಧಿನ ಏನೋ ಒಂದು ಬೆಳೆಯನ್ನ ಬೆಳೀತಾ ಇದ್ದೀವಿ. ಉತ್ತಮ ಸುಧಾರ ತಂತ್ರಜ್ಞಾನವನ್ನ ಅಲ್ಲಿ ಬಳಕೆ ಮಾಡ್ಕೊಂತ ಇದೆ. ಯಾಕಂದ್ರೆ 5 ಎಕರೆ ಇದೆ, ಜಮೀನಿದೆ ಅಂತೇಳಿ. ಅದನ್ನ ಜನಸಂಖ್ಯೆ ಹೆಚ್ಚಾದಂತ ಸಂದರ್ಭದಲ್ಲಿ 2 ಮಕ್ಕಳಿದ್ದಾಗ ಅದನ್ನ 2.5 ಅಂತ ನಾವು ಡಿವೈಡ್ ಮಾಡ್ತೀವಿ. ಒಂದು ವೇಳೆ 4 ಜನ ಇದ್ದಂತ ಸಂದರ್ಭದಲ್ಲಿ 4 ಜನ ಇದ್ರೆ ಆ 4 ಜನಕ್ಕೆ ನಾವು ಇದೇ 5 ಎಕರೆ ಡಿವೈಡ್ ಮಾಡ್ಬೇಕು ಅಂದ್ರೆ ಒಬ್ಬರಿಗೆ 1/4 ಎಕರೆ ಬರುತ್ತೆ. ಅವಾಗ ಏನಾಗುತ್ತೆ, ಆ ಸಾಗುವಳಿ ಮಾಡುವಂತಹ ಆ ಒಂದು ಭೂಮಿಯ ಸಾಗುವಳಿ, ಆ ಹಿಡುವಳಿ ಮಾಡ್ತಿರೋ ಭೂಮಿ ಏನಾಗುತ್ತೆ, ಸಣ್ಣ ಸಣ್ಣದಾಗಿ ಅದನ್ನ ತುಂಡುಗಳನ್ನಾಗಿ ಸಣ್ಣ ಸಣ್ಣ ಹಿಡುವಳಿಗಳನ್ನಾಗಿ ಹಂಚಿಕೆ ಮಾಡ್ಬೇಕಾಗುತ್ತೆ. ಯಾವಾಗ ಸಣ್ಣ ಸಣ್ಣ ಹಿಡುವಳಿಗಳನ್ನಾಗಿ ಅದನ್ನ ಹಂಚಿಕೆ ಮಾಡ್ತೀವೋ ಆಗ ಆ ಒಬ್ಬ ವ್ಯಕ್ತಿಗೆ ಆ 2.5 ಎಕರೆ ಸಿಕ್ಕಾಗ ಆ 2 ಎಕರೆ ಭೂಮಿಯನ್ನ ಉಳುಮೆ ಮಾಡಿ ಅವನಿಗೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ. ಅದನ್ನ ಉಳುಮೆ ಮಾಡಬೇಕು, ನಾನು ಏನೋ ಬೆಳೆಯನ್ನ ಬೆಳಿಬೇಕು, ಹೆಚ್ಚಿಗೆ ಆದಾಯನ ಪಡಿಬೇಕು ಅಂತ ಅವನಿಗೆ ಆಸಕ್ತಿ ಇರುತ್ತೆ. ಅದೇ ಒಂದ್ ವೇಳೆ ಜನಸಂಖ್ಯೆ ಇದ್ದಾಗ ಅವನಿಗೆ 2 ಮಕ್ಕಳಿಗಿಂತ 4 ಜನ ಏನಾದ್ರೂ ನಂತರ ಆದ್ರೆ ಅವ್ರ ಜನಸಂಖ್ಯೆ ಹೆಚ್ಚಾದಂತ ಸಂದರ್ಭದಲ್ಲಿ 4 ಜನಕ್ಕೆ ನಾವು ಅದನ್ನ ಡಿವೈಡ್ ಮಾಡಿದಂತ ಸಂದರ್ಭದಲ್ಲಿ ಆಗ ಅವನಿಗೆ ಇಳುವರಿ ಸಿಗುವಂತ ಭೂಮಿಯ ಗಾತ್ರ ಏನಂದ್ರೆ 4/1 ಅಂದ್ರೆ 1/4 ಭಾಗ ಸಿಗುತ್ತೆ. ಆಗ 1/4 ಭಾಗಕ್ಕೆ 2.5 ಎಕರೆಗೆ ಆಗುವಂತ 2.5 ಎಕರೆಗೆ ಅವನಿಗಿದ್ದಂತ ಆಸಕ್ತಿ ಇದೇ 1/4 ಭಾಗ ಆದಾಗ ಅವನಿಗಿರುವಂತ ಆಸಕ್ತಿಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ 1/4 ಭಾಗಕ್ಕೆ ನಾನು ಬೆಳೆಯನ್ನ ಪಡೆಯೋಣ, ಬೆಳೆಯನ್ನ ಬೆಳೆಯಬಹುದು, ಯಾವ ಬೀಜಗಳನ್ನ ಬಿತ್ತನೆ ಮಾಡೋಣ, ಇನ್ನೂ ಒಂದು ಗೊಂದಲಕ್ಕೆ ಅವನು ಈಡಾಗ್ತಾನೆ. ಹೀಗೆ ಇಳುವಳಿಯ ಪ್ರಮಾಣಗಳು ಸಣ್ಣ ಸಣ್ಣ ಇಳುವಳಿಗಳಾಗ್ತಾ ಹೋದಂಗೆ ಆಗ ಕೃಷಿ ಏನಾಗುತ್ತೆ, ಕ್ಷೇತ್ರ ಹಿಂದುಳಿತಾ ಹೋಗುತ್ತೆ. ಜನ ಏನ್ ಮಾಡ್ತಾರೆ, ಈ 1/4 ಭಾಗ ಹಳ್ಳಿಗಳಲ್ಲಿ ಈ 1/4 ಎಕರೆ ಇಟ್ಕೊಂಡು 1/4 ಎಕರೆ ಇರುವಂತ ಒಂದು ಭೂಮಿಯಲ್ಲಿ ನಾನು ಏನ್ ಬೆಳೆಯೋಣ, ನಾನು ಏನೂ ಸಹ ಬೆಳೆಯನ್ನ ಬೆಳೆಯಕ್ ಆಗಲ್ಲ ಅಂತೇಳಿ ನಿರುತ್ಸಾಹಿ ಆಗ್ತಾನೆ, ನಿರಾಸಕ್ತಿಯನ್ನ ಬೆಳೆಸ್ಕೊಂತಾನೆ. ಆಗ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾನೆ. ಆಗ ನಮ್ಮ ಹಳ್ಳಿಗಳಲ್ಲಿ ಕೃಷಿ ಏನಾಗ್ತಾ ಹೋಗುತ್ತೆ, ಹಿಂದುಳಿತಾ ಹೋಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಕೃಷಿ ಒಂದು ಬಿಕ್ಕಟ್ಟು ಸೃಷ್ಟಿ ಆಗಕ್ಕೆ ಮೂಲ ಕಾರಣ ಜನಸಂಖ್ಯೆ. ಹೆಚ್ಚಿದಂತಹ ಜನಸಂಖ್ಯೆಯ ಕಾರಣದಿಂದಾಗಿ ಈ ಕೃಷಿ ಬಿಕ್ಕಟ್ಟು ಬಹಳ ಪ್ರಮುಖವಾದಂತಹ ಒಂದು ಸಮಸ್ಯೆ ಆಗಿದೆ. ಸಣ್ಣ ಗಾತ್ರದ ನೋಡಿ ಹೆಸರೇ ಹೇಳುತ್ತೆ, ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿ. ಅಂದ್ರೆ ಹಿಡುವಳಿ ಅಂತಂದ್ರೆ ಒಂದು ಕುಟುಂಬ ಸಾಗುವಳಿ ಮಾಡುತ್ತಿರುವಂತಹ ಭೂಮಿಯ ಗಾತ್ರ ಏನಿದೆಯೋ ಆ ಒಂದು ಹಿಡುವಳಿ ಸಣ್ಣ ತುಂಡುಗಳನ್ನಾಗಿ ಹಿಡುವಳಿಗಳನ್ನಾಗಿ ನಾವು ವಿಂಗಡಣೆ ಮಾಡೋದ್ರಿಂದ, ಜನಸಂಖ್ಯೆ ಹೆಚ್ಚಳದಿಂದಾಗಿ ಮಾಡೋದ್ರಿಂದ ಇವತ್ತು ಕೃಷಿ ಬಿಕ್ಕಟ್ಟು ಸೃಷ್ಟಿಯಾಗ್ತಾ ಇದೆ.
ಕೃಷಿ ಬಿಕ್ಕಟ್ಟಿಗೆ ಮೂಲ ಕಾರಣ ಅಂತಂದ್ರೆ ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿ. ನೆಕ್ಸ್ಟ್ ಈ ಮತ್ತೊಂದು ಸಮಸ್ಯೆ ಅಂತಂದ್ರೆ ಕೃಷಿ ಬಿಕ್ಕಟ್ಟಿಗೆ ಕಾರಣ ಅಂತಂದ್ರೆ ಅಧಿಕ ಜನಸಂಖ್ಯೆಯ ಒತ್ತಡ. ಇವತ್ತು ಕೃಷಿ ಬಿಕ್ಕಟ್ಟಿಗೆ ಬಹಳ ಪ್ರಮುಖವಾದಂತಹ ಒಂದು ದೊಡ್ಡ ಸವಾಲು ಅಂತಂದ್ರೆ ಈ ಜನಸಂಖ್ಯೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ನಾಗಾಲೋಕದಲ್ಲಿ ಹೆಚ್ಚಾಗ್ತಾ ಇದೆ, ಮಿತಿಮೀರಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆಯಿಂದ ಏನ್ ದುಷ್ಪರಿಣಾಮಗಳು ಉಂಟಾಗ್ತವೋ ಅದಕ್ಕಿಂತ ಪ್ರಮುಖವಾದ ದುಷ್ಪರಿಣಾಮ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಉಂಟಾಗುವಂತ ಸಮಸ್ಯೆ. ಈ ಕೃಷಿ ಬಿಕ್ಕಟ್ಟಿಗೆ ಬಹಳ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಅಧಿಕ ಜನಸಂಖ್ಯೆಯ ಒತ್ತಡ ಇರ್ತದೆ. ಅತಿ ಹೆಚ್ಚಿನ ಜನಸಂಖ್ಯೆಯ ದುಡಿಮೆಗಾರರು ತುಂಡು ಭೂಮಿಯಲ್ಲಿ ಕೆಲಸ ಮಾಡೋದ್ರಿಂದ ಪ್ರತಿ ವ್ಯಕ್ತಿಯ ಉತ್ಪಾದನೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅಂದ್ರೆ ಅಧಿಕ ಸಂಖ್ಯೆಯ ಜನಸಂಖ್ಯೆ ಹೆಚ್ಚಾದಂತ ಸಂದರ್ಭದಲ್ಲಿ ಈಗ ಉದಾಹರಣೆ, ಅಧಿಕ ಜನಸಂಖ್ಯೆಯಿಂದ ಈ ಉತ್ಪಾದನೆ ಪ್ರಮಾಣ ಕಡಿಮೆಯಾಗಿ ಅವರ ಆದಾಯವೂ ಸಹ ಕಡಿಮೆ ಆಗ್ತಾ ಇದೆ. ಈ ಕುಟುಂಬದಲ್ಲಿ 4 ಜನ ಇದ್ರೆ ಒಂದು ಕುಟುಂಬದಲ್ಲಿ ಇರುವಂತಹ ಸಂಖ್ಯೆ ಎಷ್ಟು ಜನ ಅಂದ್ರೆ 4 ಜನ. ಆ 4 ಜನ ಇರುವಂತಹ ಒಂದು ಸಾಗುವಳಿ ಭೂಮಿ ಎಷ್ಟು ಅಂತಂದ್ರೆ 2 ಎಕರೆ. ಆ 4 ಜನನು 2 ಎಕರೆಯನ್ನ ಸಾಗುವಳಿ ಭೂಮಿಯನ್ನ ಉಳುಮೆ ಮಾಡಿ ಅದರಿಂದ ಬಂದಂತಹ ಆದಾಯವನ್ನು ಪಡ್ಕೊಂತಾರೆ. ನಂತರದ ದಿನಗಳಲ್ಲಿ ಈ ಜನಸಂಖ್ಯೆ ಆ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತೆ, 6 ಆಗುತ್ತೆ. ಆದ್ರೆ ಸಾಗುವಳಿ ಭೂಮಿ ಪ್ರಮಾಣ ಮಾತ್ರ 2 ಇರುತ್ತೆ. ಸಾಗುವಳಿ ಭೂಮಿ ಪ್ರಮಾಣ 2 ಇರುತ್ತೆ. ಈಗ ಜನಸಂಖ್ಯೆ ಹೆಚ್ಚಳ ಆಯ್ತು, ಸಾಗುವಳಿ ಭೂಮಿ ಪ್ರಮಾಣ ಅಷ್ಟೇ ಇತ್ತು, ಕಾನ್ಸ್ಟೆಂಟ್ ಆಯಿತು, ಸ್ಥಿರವಾಗಿತ್ತು. ಈಗ 6 ಜನನು ಸಹ ಸದಸ್ಯರು 2 ಎಕರೆ ಭೂಮಿಯನ್ನ ಸಾಗುವಳಿ ಮಾಡ್ತಾರೆ, ಭೂಮಿಯನ್ನ ಉಳುಮೆ ಮಾಡ್ತಾರೆ. ಈ ಭೂಮಿಯ ಉಳುಮೆ ಮಾಡಿದಾಗ ಅದರಿಂದ ಬಂದಂತಹ ಆದಾಯ 4 ಜನ ಇದ್ದಾಗ ಏನ್ ಆದಾಯ ಬರ್ತಿತ್ತೋ ಅಷ್ಟೇ ಆದಾಯ 6 ಜನ ಇದ್ದಾಗೂ ಆದಾಯ ಅಷ್ಟೇ ಬರುತ್ತೆ. ಯಾಕೆಂತಂದ್ರೆ ಭೂಮಿಯ ಪ್ರಮಾಣ, ಸಾಗುವಳಿ ಭೂಮಿಯ ಪ್ರಮಾಣ 2 ಎಕರೆ ಇದೆ, ಸ್ಥಿರವಾಗಿದೆ, ಸದಸ್ಯ ಸಂಖ್ಯೆ ಮಾತ್ರ ಹೆಚ್ಚಾಗಿದೆ. ಇದರಿಂದ ಉತ್ಪಾದನೆ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಆದಾಗ ಆದಾಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಆ ಕುಟುಂಬದಲ್ಲಿ ಇನ್ನ 6 ಜನರಲ್ಲಿ 4 ಜನ ಕೆಲಸ ಮಾಡಿದ್ರೆ ಇನ್ನ ಉಳಿದಂತಹ ಇಬ್ರು, ಆ 6 ಜನರಲ್ಲಿ 6 ಜನ ಸದಸ್ಯರಲ್ಲಿ ಇಬ್ರು ಸದಸ್ಯರು ಆ ಭೂಮಿಯನ್ನ ಸಾಗುವಳಿ ಮಾಡಿದ್ರೆ ಇನ್ನು ಉಳಿದಂತ 4 ಜನ ಸದಸ್ಯರು ಏನಾಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ. ಅವರು ಬೇರೆ ಒಂದು ಕಾರ್ಮಿಕರಾಗಿ ಬೇರೆ ಒಂದು ಮನೆಗಳಲ್ಲಿ ಅಥವಾ ಬೇರೆ ಕೆಲಸಕ್ಕೆ ಅವ್ರು ನೇಮಕ ಆಗ್ತಾರೆ, ದುಡಿಮೆಗಾರರಾಗ್ತಾರೆ. ಕೃಷಿ ಕಾರ್ಮಿಕರಾಗಿ ಅತ್ಯಂತ ಕಡಿಮೆ ಕೂಲಿಗೆ ದುಡಿತಾರೆ. ಅತ್ಯಂತ ಕಡಿಮೆ ಕೂಲಿಗೆ ಕೃಷಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡುವಂತ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಕಾರಣ ಇದಕ್ಕೆ ಏನಪ್ಪಾ ಅಂದ್ರೆ ಜನಸಂಖ್ಯೆ ಹೆಚ್ಚಳ. ಅಧಿಕ ಜನಸಂಖ್ಯೆ ಹೆಚ್ಚಳದಿಂದಾಗಿ ಇವತ್ತು ಇರುವಂತಹ ಸಣ್ಣ ಸಣ್ಣ ಹಿಡುವಳಿಗಳಲ್ಲೇ, ಸಣ್ಣ ಸಣ್ಣ ಸಾಗುವಳಿ ಭೂಮಿಯಲ್ಲೇ ಕೆಲಸ ಮಾಡ್ತಾ ದುಡಿಮೆಗಾರರಾಗಿ ಇವತ್ತು ಜನ ತಮ್ಮ ಒಂದು ಉತ್ಪಾದನೆ ಪ್ರಮಾಣ, ಅವರ ಆದಾಯ ಪ್ರಮಾಣವೂ ಸಹ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಜನಸಂಖ್ಯೆ ಹೆಚ್ಚಳ. ನೆಕ್ಸ್ಟ್ 2 ಕೃಷಿ ಬಿಕ್ಕಟ್ಟಿಗೆ ಪ್ರಮುಖವಾದಂತಹ 3ನೇ ಕಾರಣ ಅಂದ್ರೆ ಮಳೆ ಆಧಾರಿತ ಕೃಷಿ. ನಮ್ಮ ದೇಶದ ಮಳೆ ಮಾನ್ಸೂನ್ ಜೊತೆಗೆ ಆಡುವ ಜೂಜಾಟ ಅಂತ ಕರೀತೀವಿ. ಮಾನ್ಸೂನ್ ಜೊತೆಗೆ ಆಡುವಂತಹ ಜೂಜಾಟ ಯಾವುದನ್ನ, ಭಾರತದ ಒಂದು ವ್ಯವಸಾಯವನ್ನ. ಏಕೆಂದ್ರೆ ಈ ಭಾರತದ ಕೃಷಿ ಬಹುತೇಕ ನಮ್ಮ ದೇಶದಲ್ಲಿನ ಕೃಷಿ ಮಳೆಯನ್ನ ಆಧರಿಸಿ. ಆದ್ರೆ ಮಳೆ ಅನಿಶ್ಚಿತತೆಯಿಂದ ಮತ್ತು ಅಕಾಲಿಕದಿಂದ ಕೂಡಿರುತ್ತೆ. ಕೆಲವು ಸಂದರ್ಭದಲ್ಲಿ ಹೆಚ್ಚು ಮಳೆ ಬರುತ್ತೆ, ಕೆಲವೊಂದು ಅವಧಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಳೆನೇ ಬರಲ್ಲ, ಬರಗಾಲ ಸೃಷ್ಟಿಯಾಗುತ್ತೆ. ಈ ಅನಿಶ್ಚಿತೆ, ಅನಿಯಮಿತ ಮತ್ತು ಅಸಮರ್ಪಕವಾದಂತಹ ಒಂದು ಮಳೆ ನಮ್ಮ ದೇಶದ ಕೃಷಿಯನ್ನ ಇದು ಅವಲಂಬಿಸಿರುತ್ತೆ. ನಮ್ಮ ದೇಶದಲ್ಲಿರುವಂತಹ ಒಟ್ಟು ಕೃಷಿ ಭೂಮಿ 30% ನಮ್ಮ ದೇಶದಲ್ಲಿರುವಂತಹ ಒಟ್ಟು ಭೂಮಿಗಳಲ್ಲಿ 30% ಕೃಷಿ ಭೂಮಿ, 30% ಕೃಷಿ ಭೂಮಿ ನೀರಾವರಿಯನ್ನ ಇದು ಅವಲಂಬಿಸಿದೆ. ನೀರಾವರಿ ನಮ್ಮ ದೇಶದಲ್ಲಿ ನಾವು ಕೃಷಿ ಭೂಮಿ ಎಷ್ಟಿದೆಯೋ ಆ ಕೃಷಿ ಭೂಮಿಗಳಲ್ಲಿ 30% ಕೃಷಿ, 30%ಕ್ಕೆ ಮಾತ್ರ ನೀರಾವರಿ ಸೌಲಭ್ಯ ಇದೆ. 30% ಮಾತ್ರ ನೀರಾವರಿ ಸೌಲಭ್ಯ.
ಹಾಗಾದ್ರೆ ಉಳಿದಂತ ಈ 70% ಕೃಷಿ ಭೂಮಿಗೆ 30% ಶೇಕಡ 30ರಷ್ಟು ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಇದೆ, ನೀರಾವರಿ ಮೂಲಗಳಿಂದ ನಾವಲ್ಲಿ ಕೃಷಿ ಮಾಡ್ತಾರೆ. ಇನ್ನು ಉಳಿದಂತ 70% ಕೃಷಿ ಭೂಮಿ ಮಳೆಯನ್ನು ಆಧರಿಸಿದೆ. ಆ 70% ಶೇಕಡ 70% ಕೃಷಿ ಭೂಮಿಗೆ ಮಳೆ ಬೇಕು. ಮಳೆ ಅಸಮರ್ಪಕದಿಂದ ಅನಿಶ್ಚಿತೆಯಿಂದ ಕೂಡಿರುವುದರಿಂದ ಸರಿಯಾದ ರೀತಿಯ ಮಳೆ ಬರದೇ ಇದ್ದ ಸಂದರ್ಭದಲ್ಲಿ ಅಥವಾ ಬರಗಾಲ ಸೃಷ್ಟಿಯಾದ ಸಂದರ್ಭದಲ್ಲಿ ಅಥವಾ ಅತಿ ಹೆಚ್ಚು ಮಳೆ ಬಂದು ಪ್ರವಾಹ ಉಂಟಾಗಿ ರೈತರು ಬೆಳೆದಂತ ಬೆಳೆ ನಾಶ ಆಗುತ್ತೆ. ಇದರಿಂದ ರೈತರ ಬೆಳೆದಂತ ಬೆಳೆ ನಾಶ ಆಗೋದ್ರಿಂದ ಅವ್ರು ಹೂಡಿರುವಂತಹ ಬಂಡವಾಳ, ಅವ್ರು ಮಾಡಿರುವಂತಹ ಶ್ರಮ ಏನಾಗುತ್ತೆ, ವ್ಯರ್ಥವಾಗುತ್ತೆ. ಇದರಿಂದ ಕೃಷಿ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಅದರಿಂದ ಕೃಷಿ ಬಿಕ್ಕಟ್ಟಿಗೆ ಇದು ಸಹ ಬಹಳ ಪ್ರಮುಖವಾದಂತಹ ಒಂದು ಕಾರಣ ಅಂತಂದ್ರೆ ಮಳೆ ಆಧಾರಿತ ಕೃಷಿ. ನಮ್ಮ ದೇಶದಲ್ಲಿ ಶೇಕಡ 30ರಷ್ಟು ಭಾಗ ಕೃಷಿ ಭೂಮಿ ನೀರಾವರಿ ಸೌಲಭ್ಯ ಒಳಗೊಂಡಿದೆ. ಉಳಿದ 70% ಕೃಷಿ ಭೂಮಿ ಮಳೆಯನ್ನ ಅವಲಂಬಿಸಿರುವುದರಿಂದ, ಮಳೆಯನ್ನ ಆಧರಿಸಿರುವುದರಿಂದ ಇದು ಮಳೆ ಅನಿಶ್ಚಿತತೆ ಮತ್ತು ಅಸಮರ್ಪಕವಾಗಿರೋದ್ರಿಂದ ನಮ್ಮ ದೇಶದ ಕೃಷಿ ಹಿಂದುಳಿದಿರುವುದಕ್ಕೆ ಅಥವಾ ಕೃಷಿ ಹಿನ್ನಡೆ ಆಗುವುದಕ್ಕೆ ಬಹುದೊಡ್ಡ ಸಮಸ್ಯೆ ಅಂತಂದ್ರೆ ಮಳೆ ಆಧಾರಿತ ಕೃಷಿ. ನಾವು ಹೆಚ್ಚು ಕೃಷಿಯನ್ನ ಮಳೆ ಆಧಾರಿತ ಕೃಷಿಯನ್ನು ನಾವು ಅವಲಂಬಿಸಿದೀವಿ. ಎಷ್ಟು 4ನೇದು ಬರಗಾಲ. ಬರಗಾಲ ಯಾವಾಗ ಆಗುತ್ತೆ, ಯಾವಾಗ ಸಂಭವಿಸುತ್ತೆ ಅನ್ನೋದೇ ಗೊತ್ತಿರಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚಿನವಾದಂತಹ ಮಳೆಯ ಪ್ರಮಾಣದಿಂದ ಬೆಳೆದಂತ ಬೆಳೆಯೂ ಸಹ ನಾಶ ಆಗುತ್ತೆ, ಪ್ರವಾಹ ಸೃಷ್ಟಿಯಾಗುತ್ತೆ. ಅದೇ ಈ ಬರಗಾಲ ಮಳೆ ಬರದೇ ಇದ್ದಂತ ಸಂದರ್ಭದಲ್ಲಿ ಬರಗಾಲ ಸೃಷ್ಟಿಯಾಗಿ ರೈತರು ಬೆಳೆದಂತಹ ಬೆಳೆ ಸರಿಯಾದ ಬೆಲೆ ಸಿಗದೆ ಅಂತ ಸಂದರ್ಭದಲ್ಲಿ ರೈತ ಕಂಗಾಲಾಗ್ತಾನೆ, ನಷ್ಟವನ್ನ ಅನುಭವಿಸ್ತಾನೆ. ಕೃಷಿಯೇ ಬೇಡ ಅಂತೇಳಿ ಅವನು ನಿರುತ್ಸಾಹಿ ಆಗ್ತಾನೆ. ಕೃಷಿ ಬಗ್ಗೆ ನಿರಾಸಕ್ತಿಯನ್ನ ಬೆಳೆಸ್ಕೊಳ್ಳೋದು ಅಂತಂದ್ರೆ ಬರಗಾಲ ಸೃಷ್ಟಿಯಾದ ಸಂದರ್ಭದಲ್ಲಿ. ಅದರಿಂದ ಈ ಬರಗಾಲವು ಸಹ ಈ ಕೃಷಿ ಬಿಕ್ಕಟ್ಟಿಗೆ ಬಹಳ ಪ್ರಮುಖವಾದಂತಹ ಒಂದು ಕಾರಣ. ಇನ್ನ ಹಸಿರು ಕ್ರಾಂತಿಯ ಭಾಗಶಃ ಪ್ರಭಾವ ಈ ಕೃಷಿ ಬಿಕ್ಕಟ್ಟಿಗೆ ಬಹಳ ಪ್ರಮುಖವಾದಂತಹ ಒಂದು ಕಾರಣ ಅಂತಂದ್ರೆ ಹಸಿರು ಕ್ರಾಂತಿಯ ಒಂದು ಪ್ರಭಾವ. ಹಸಿರು ಕ್ರಾಂತಿಯು ನೀರಾವರಿ ಸೌಲಭ್ಯ ಹೊಂದಿರುವ ಪ್ರದೇಶಗಳಲ್ಲಿ, ಅಂದ್ರೆ ಅತಿ ಹೆಚ್ಚು ನೀರಾವರಿ ಸೌಲಭ್ಯ ಹೊಂದಿರುವಂತಹ ಪ್ರದೇಶಗಳಲ್ಲಿ ಅಕ್ಕಿ ಮತ್ತು ಗೋಧಿ ಬೆಳೆಗಾರರಿಗೆ ಮಾತ್ರ ಪ್ರಯೋಜನ ಒದಗಿಸಿ ಶುಷ್ಕ ಪ್ರದೇಶಗಳ ಕೃಷಿಗೆ ಅಷ್ಟೇನು ಅನುಕೂಲವನ್ನ ಇದು ಒಳಗೊಂಡಿಲ್ಲ. ಈ ಹಸಿರು ಕ್ರಾಂತಿ ಅಂತಂದ್ರೆ ಹಸಿರು ಕ್ರಾಂತಿಯ ತಂತ್ರಜ್ಞಾನವು ವೆಚ್ಚದಾಯಕವಾಗಿರುವುದರಿಂದ ಹಸಿರು ಕ್ರಾಂತಿಯನ್ನು ನಾವು ಬಳಕೆ ಮಾಡ್ಕೊಳ್ಬೇಕು ನಮ್ಮ ಕೃಷಿಗೆ ಅಂತಂದ್ರೆ ಆ ಹಸಿರು ಕ್ರಾಂತಿ ತಂತ್ರಜ್ಞಾನ ಅತಿ ಹೆಚ್ಚು ವೆಚ್ಚ, ಅಂದ್ರೆ ಹೆಚ್ಚು ಖರ್ಚು ಮಾಡ್ಬೇಕಾಗತ್ತೆ. ಅಲ್ಲೇ ಸುಧಾರ ತಂತ್ರಜ್ಞಾನವನ್ನ, ಹಸಿರು ಕ್ರಾಂತಿ ತಂತ್ರಜ್ಞಾನವನ್ನ ನಾವು ಬಳಕೆ ಮಾಡ್ಕೊಳ್ಬೇಕು ಅಂದ್ರೆ ಅತಿ ಹೆಚ್ಚು ಖರ್ಚು ಮಾಡ್ಬೇಕು. ಖರ್ಚು ಮಾಡ್ಬೇಕು ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದ ಹಳ್ಳಿಯಲ್ಲಿ ಜನ ಸಣ್ಣ ರೈತರಿಗೆ ಅಥವಾ ಬಹಳ ಒಂದು ಕಡಿಮೆ ಆದಾಯ ಹೊಂದಿರುವಂತಹ ರೈತರಿಗೆ ಕಷ್ಟ ಆಗುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಆ ಹಸಿರು ಕ್ರಾಂತಿಯ ತಂತ್ರಜ್ಞಾನವನ್ನು ಬಳಕೆ ಮಾಡಕ್ಕೆ ಹಿಂದೇಟಾಗ್ತಾರೆ. ಆ ಹಸಿರು ತಂತ್ರಜ್ಞಾನ ಬಳಕೆ ಮಾಡ್ಕೊಳಲ್ಲ. ಆಗ ಅವ್ರು ಸರಿಯಾದ ರೀತಿಯ ಅಂತ ಭೂಮಿಯನ್ನು ಉಳುಮೆ ಮಾಡಲ್ಲ, ಸಾಗುವಳಿ ಮಾಡಲ್ಲ, ಉತ್ತಮವಾದ ಬೆಳೆಗಳನ್ನು ಬೆಳೆಯಕ್ಕೆ ಸಾಧ್ಯವಾಗಲ್ಲ. ಅದರಿಂದ ಈ ಹಸಿರು ಕ್ರಾಂತಿಯ ಪ್ರಭಾವವೂ ಸಹ ಇವತ್ತು ಕೃಷಿ ಹಿಂದುಳಿದಿರುವುದಕ್ಕೆ, ಕೃಷಿ ಬಿಕ್ಕಟ್ಟಿಗೆ ಪ್ರಮುಖವಾದ ಕಾರಣವಾಗಿದೆ. ಯಾಕೆಂದ್ರೆ ಈ ಹಸಿರು ಕ್ರಾಂತಿ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಬೇಕು ಅಂದ್ರೆ ಅವರಲ್ಲಿ ಹೆಚ್ಚಿನ ಆದಾಯ ಇರಬೇಕು, ಉತ್ತಮ ತಂತ್ರಜ್ಞಾನ ಬಳಕೆ ಮಾಡ್ಕೋ, ವೆಚ್ಚವನ್ನ ಮಾಡ್ಬೇಕು, ಖರ್ಚು ಮಾಡಬೇಕು ಅಂತ ಆದಾಯ ಇರಬೇಕು. ಆದಾಯನೇ ಇಲ್ಲ ಅಂತಂದ್ರೆ ಅವ್ರೇನ್ ಖರ್ಚು ಮಾಡ್ತಾರೆ? ಅದರಿಂದ ಹಸಿರು ಕ್ರಾಂತಿಯ ಪ್ರಭಾವವೂ ಸಹ ಇವತ್ತು ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿದೆ. ನೆಕ್ಸ್ಟ್, ನೀರಾವರಿ ಮತ್ತು ಇತರ ಮೂಲಸೌಕರ್ಯಗಳಲ್ಲಿ ಸಾರ್ವಜನಿಕ ಹೂಡಿಕೆಯ ಕುಗ್ಗುವಿಕೆ. ಅಂದ್ರೆ ನೀರಾವರಿ ಮತ್ತು ಇತರ ಮೂಲ ಸೌಕರ್ಯಗಳಲ್ಲಿ ಸಾರ್ವಜನಿಕ ಹೂಡಿಕೆಗಳ ಕುಗ್ಗುವಿಕೆ. ಈ ನೀರಾವರಿ ಕ್ಷೇತ್ರಗಳಲ್ಲಿ ಸಾರ್ವಜನಿಕವಾದಂತಹ ಕೃಷಿಯಲ್ಲಿ ಸಾರ್ವಜನಿಕ ಹೂಡಿಕೆಯ ಪ್ರಮಾಣ ಇಳಿಕೆಯಾಗಿದೆ. ಕೃಷಿಯಲ್ಲಿ ಏನು ಸಾರ್ವಜನಿಕವಾದಂತಹ ಹೂಡಿಕೆ ಮಾಡ್ತಾರೋ ಆ ಹೂಡಿಕೆಯ ಪ್ರಮಾಣ, ಕೃಷಿಯಲ್ಲಿ ಆ ಹೂಡಿಕೆ ಪ್ರಮಾಣ ಇವತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಕಡಿಮೆಯಾಗಿದೆ. ಈ ಶುಷ್ಕ ಕೃಷಿಯಲ್ಲಿ ಅಂದ್ರೆ ಕೃಷಿಯ ಬೆಳವಣಿಗೆ ಕ್ರಮೇಣ ಕಡಿಮೆಯಾಗಿದೆ. ವಿಶೇಷವಾಗಿ ನೀರಾವರಿಯಲ್ಲಿ ಕಡಿಮೆಯಾಗುತ್ತಿರುವ ಹೂಡಿಕೆಯು ಕೃಷಿಯ ಬೆಳವಣಿಗೆಯನ್ನ ದುರ್ಬಲಗೊಳಿಸುತ್ತೆ. ಅಂದ್ರೆ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ನಾವು ನೀರಾವರಿ ಬಹಳ ಅವಶ್ಯಕವಾಗಿರುತ್ತೆ. ನೀರಾವರಿಗೆ ಹೆಚ್ಚು ನಾವು ಹೂಡಿಕೆ ಮಾಡೋದ್ರಿಂದ ನಾವು
ಉತ್ತಮವಾದಂತಹ ಕೃಷಿಯನ್ನ ಅಭಿವೃದ್ಧಿಪಡಿಸಬಹುದು, ನಮ್ಮ ಆದಾಯವನ್ನು ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಳ ಮಾಡ್ಕೊಳ್ಬಹುದು. ಆದ್ರೆ ಈ ಹೂಡಿಕೆ ಪ್ರಮಾಣ ಕಡಿಮೆ ಆದಾಗ, ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೂಡಿಕೆ ಪ್ರಮಾಣ ಕಡಿಮೆ ಆದಾಗ ಉತ್ಪಾದನೆ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ. ಅದರಿಂದ ನೀರಾವರಿ ಮತ್ತು ಮೂಲ ಸೌಕರ್ಯಗಳಲ್ಲಿ ಸಾರ್ವಜನಿಕ ಹೂಡಿಕೆಯ ಪ್ರಮಾಣ ಕಡಿಮೆ ಇದೆ. ಇನ್ನು ಆಮೇಲೆ ಅಸಮರ್ಪಕ ಸಾಲ. ಕೆಲವು ಸಾಂಸ್ಥಿಕ ಮೂಲಗಳಿಂದ ಸರಿಯಾದ ರೀತಿಯಾದಂತಹ ಸಾಲ ಸೌಲಭ್ಯಗಳು ಇವತ್ತು ಹಳ್ಳಿಯ ರೈತರಿಗೆ ಸಿಗ್ತಿಲ್ಲ. ಯಾವುದೇ ಒಂದು ಬ್ಯಾಂಕುಗಳಿರ್ಬೋದು, ಸಹಕಾರಿ ಸಂಘಗಳಂತಹ ಔಪಚಾರಿಕ ಮೂಲಗಳಿಂದ ಕೃಷಿ ವಲಯದ ರೈತರಿಗೆ ಸರಿಯಾದ ರೀತಿಯ ಸಾಲಗಳು ಸಮರ್ಪಕ ಪ್ರಮಾಣದಲ್ಲಿ ಸಿಗ್ತಿಲ್ಲ. ಯಾವಾಗ ಸಹಕಾರಿ ಸಂಘಗಳಿಂದ ಔಪಚಾರಿಕ ಮೂಲಗಳಿಂದ ಸರಿಯಾದ ಸಾಲ ಸಿಗಲ್ಲೋ ಆಗ ಅವ್ರೇನ್ ಮಾಡ್ತಾರೆ, ಬೇರೆ ಮೂಲಗಳಿಂದ ಲೇವಾದೇವಿಗಾರರಿಂದ ಅತಿ ಹೆಚ್ಚು ಬಡ್ಡಿ ಕೊಟ್ಟು ಒಂದು ಬಡ್ಡಿಗೆ ಹಣವನ್ನ ಸಾಲ ಪಡ್ಕೊಂತಾರೆ. ಇದರಿಂದ ಆ ಒಂದು ಸಾಲವನ್ನ ಮತ್ತು ಬಡ್ಡಿಯನ್ನು ತೀರಿಸಲಾಗದೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯುವಂತ ಒಂದು ಪರಿಸ್ಥಿತಿ ನಮ್ಮ ದೇಶದ ರೈತರಿಗೆ ಸೃಷ್ಟಿಯಾಗಿದೆ. ಕಾರಣ ಈ ಸಮರ್ಪಕ ಪ್ರಮಾಣದಲ್ಲಿ ಸಾಲ ಸೌಲಭ್ಯಗಳು ರೈತರಿಗೆ ಸಿಗ್ತಿಲ್ಲ. ಒಂದೆರಡು ಉತ್ತಮವಾದಂತಹ ಒಂದು ಸಾಲ ಅವರಿಗೆ ರಿಯಾಯಿತಿ ದರದಲ್ಲಿ, ಅದನ್ನು ಕಡಿಮೆ ದರದಲ್ಲಿ ಅವರಿಗೆ ಸಾಲ ಸಿಕ್ಕಿದ್ರೆ ಅವರು ಆ ಒಂದು ಸಾಲದ ಹಣದಲ್ಲಿ ಉತ್ತಮ ಸಾಗುವಳಿ ಭೂಮಿಯನ್ನ ಮಾಡಿ ಉತ್ತಮದ ಬೆಳೆಯನ್ನ ಬೆಳೀತಾ ಇದ್ರು. ಈ ಅಸಮರ್ಪಕವಾದಂತಹ ಸಾಲಗಳಿಂದಾಗಿ ಸಾಂಸ್ಥಿಕ ಮೂಲಗಳಿಂದ ಸರಿಯಾದ ಸಾಲ ಸೌಲಭ್ಯ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಇವತ್ತಿನ ರೈತರು ಅಧಿಕ ಸಂಖ್ಯೆಯಾಗಿ ಒಂದು ಆತ್ಮಹತ್ಯೆ ಪ್ರಕರಣಗಳು ನಮ್ಮ ದೇಶದಲ್ಲಿ ಹೆಚ್ಚಳಾಗ್ತಾ ಇದೆ. ಇದಕ್ಕೆ ಕಾರಣ ಒಂದು ಅಸಮರ್ಪಕವಾದಂತಹ ಸಾಲ ಸೌಲಭ್ಯಗಳು. ನೆಕ್ಸ್ಟ್, ಲಾಭದಾಯಕ ಬೆಲೆ ಪಡೆಯಲು ಅಸಮರ್ಥತೆ. ಯಾರು ಇರುವಂತಹ ಸಣ್ಣ ಸಣ್ಣ ಹಿಡುವಳಿಗಳಲ್ಲೇ ಅವರು ಬೆಳೆಯನ್ನ ಬೆಳೀತಾರೆ, ಬೆಳೆದಂತಹ ಬೆಳೆಗೆ ಮಾರುಕಟ್ಟೆಯಲ್ಲಿ ಲಾಭದಾಯಕವಾದಂತಹ ಬೆಲೆಯನ್ನ ಪಡೆಯಕ್ಕಾಗಲ್ಲ ಅವರಿಗೆ. ಯಾಕೆಂದ್ರೆ ಅಲ್ಲಿ ದಲ್ಲಾಳಿಗಳ ಒಂದು ಕುತಂತ್ರ ಮೋಸಕ್ಕೆ ಅವರು ಬಲಿಯಾಗಬೇಕಾಗುತ್ತೆ. ಕುತಂತ್ರ ಅಥವಾ ಮೋಸಕ್ಕೆ ಬಲಿಯಾಗಿ ಅವರು ಕಷ್ಟಪಟ್ಟು ಹೆಚ್ಚು ಶ್ರಮ ವಹಿಸಿ ಬೆಳೆದಂತಹ ಬೆಳೆಗೆ ಉತ್ತಮ ಬೆಲೆಯನ್ನ ಪಡೆಯಲಾಗದೆ ಅದಕ್ಕೆ ಕಡಿಮೆ ಬೆಲೆಗೆ ಅವರು ಮಾರಾಟ ಮಾಡ್ಕೊಳ್ತಾರೆ. ದಲ್ಲಾಳಿ ಕುತಂತ್ರಕ್ಕೂ ಸಹ ಒಳಗಾಗಬೇಕಾಗುತ್ತೆ. ಅಷ್ಟೇ ಅಲ್ಲ, ಆಗಿಂದಾಗಿ ವಿಧಿಸುವಂತಹ ತೆರಿಗೆಗಳಿರ್ಬೋದು ಅಥವಾ ಸಾಗಾಣಿಕೆ ವೆಚ್ಚ, ದುಬಾರಿ ಸಾಗಾಣಿಕೆ ವೆಚ್ಚವನ್ನ ಅವರು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಸರ್ಕಾರಗಳು ಉತ್ತಮ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಸಹ ಕೆಲವು ಸಂದರ್ಭದಲ್ಲಿ ಮಾಡಲ್ಲ. ಅವ್ರು ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆಯನ್ನು ಸಹ ಘೋಷಿಸಲ್ಲ. ಇದರಿಂದ ಉತ್ತಮ ಲಾಭದಾಯಕ ಬೆಲೆಯನ್ನು ಪಡೆಯಲು ಸಹ ನಮ್ಮ ಹಳ್ಳಿಯ ರೈತರು ಅಸಮರ್ಥರಾಗಿರ್ತಾರೆ. ಆ ಅಸಮರ್ಥತೆಯು ಸಹ ಬಹಳ ಪ್ರಮುಖವಾದ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿದೆ. ಹೀಗೆ ಕೃಷಿ ಬಿಕ್ಕಟ್ಟು ನಮ್ಮ ದೇಶದ ಕೃಷಿ ಕ್ಷೇತ್ರದಲ್ಲಿನ ಬಹುದೊಡ್ಡ ಸಮಸ್ಯೆ, ಒಂದು ಗಂಭೀರವಾದಂತಹ ಒಂದು ಸವಾಲಾಗಿ ಪರಿಣಮಿಸಿದೆ. ಹೀಗೆ ಕೃಷಿ ಬಿಕ್ಕಟ್ಟಿಗೆ ಬಹಳ ಪ್ರಮುಖವಾದಂತಹ ಒಂದು ಕಾರಣಗಳು ಅಂತಂದಾಗ ಈ 8 ಕಾರಣಗಳು ಕೃಷಿ ಬಿಕ್ಕಟ್ಟಿಗೆ ಬಹಳ ಪ್ರಮುಖವಾದಂತಹ ಕಾರಣಗಳು. ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿ, ಅಧಿಕ ಜನಸಂಖ್ಯೆ ಒತ್ತಡ, ಮಳೆ ಆಧಾರಿತ ಕೃಷಿ, ಬರಗಾಲ, ಹಸಿರು ಕ್ರಾಂತಿಯ ಭಾಗಶಃ ಪ್ರಭಾವ, ನೀರಾವರಿ ಮತ್ತು ಇತರ ಮೂಲಸೌಕರ್ಯಗಳಲ್ಲಿ ಸಾರ್ವಜನಿಕ ಹೂಡಿಕೆಗಳ ಕುಗ್ಗುವಿಕೆ, ಅಸಮರ್ಪಕ ಸಾಲ, ಲಾಭದಾಯಕ ಬೆಲೆಯನ್ನ ಪಡೆಯಲು ಅಸಮರ್ಥತೆ, ಇವು ಈ ಕೃಷಿ ಬಿಕ್ಕಟ್ಟಿಗೆ ಕಾರಣಗಳು. ಹಿಡುವಳಿ ಅಂತಂದ್ರೆ ಒಂದು ಕುಟುಂಬ ಸಾಗುವಳಿ ಮಾಡುತ್ತಿರುವ ಭೂಮಿಯ ಗಾತ್ರ. ಒಂದು ಕುಟುಂಬ ಸಾಗುವಳಿ ಮಾಡುತ್ತಿರುವ ಭೂಮಿಯ ಗಾತ್ರವನ್ನೇ ನಾವು ಹಿಡುವಳಿ ಅಂತ ಕರಿತೀವಿ. ಈಗ ಕೃಷಿ ಬಿಕ್ಕಟ್ಟಿಗೆ ಕಾರಣಗಳೇನು ಅಂತ ತಿಳ್ಕೊಂಡು ನಂತರ ಹಾಗಾದ್ರೆ ಕೃಷಿ ಬಿಕ್ಕಟ್ಟಿಗೆ ಈ ಇಷ್ಟೆಲ್ಲ ಕೃಷಿ ಸಮಸ್ಯೆಗೆ ಕೃಷಿ ಬಿಕ್ಕಟ್ಟಿಗೆ ಕಾರಣಗಳಿವೆ ಅಂದಾಗ ಆ ಕಾರಣಗಳಿಗೆ ನಾವು ಸೂಕ್ತ ಪರಿಹಾರ ಕ್ರಮಗಳನ್ನು ಸೂಚಿಸುವುದು ಬಹಳ ಅವಶ್ಯಕವಾದದ್ದು. ಆದ್ರೆ ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕ್ರಮಗಳು ಯಾವ್ಯಾವು? ವಿದ್ಯಾರ್ಥಿಗಳೇ, ಕೃಷಿ ಬಿಕ್ಕಟ್ಟಿಗೆ ಕಾರಣಗಳನ್ನ ನಾವು ತಿಳ್ಕೊಂಡು ಈಗ ಕೃಷಿ ಬಿಕ್ಕಟ್ಟಿಗೆ ಪರಿಹಾರಗಳೇನು? ಕೃಷಿ ಬಿಕ್ಕಟ್ಟು, ಕೃಷಿಯಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಕೃಷಿ ಬಿಕ್ಕಟ್ಟಿಗೆ ಬಹಳ ಒಂದು ಕೃಷಿ ಕ್ಷೇತ್ರದ ಗಂಭೀರವಾದ ಸವಾಲು ಅಥವಾ ಸಮಸ್ಯೆ ಅಂತ ಹೇಳಿ. ಹಾಗಾದ್ರೆ ಈ ಕೃಷಿ ಬಿಕ್ಕಟ್ಟಿಗೆ ನಾವು ಏನೇನು ಕಾರಣಗಳನ್ನು ಸೂಚಿಸಬಹುದು? ಕೃಷಿ ಬಿಕ್ಕಟ್ಟಿಗೆ ಪರಿಹಾರಗಳನ್ನ, ಆ ಕೃಷಿ ಬಿಕ್ಕಟ್ಟಿಗೆ ಯಾವ್ಯಾವ ಪರಿಹಾರ ಕ್ರಮಗಳನ್ನ ಸೂಚಿಸಬಹುದು ಅಂತಂದಾಗ ನಾವು ಮೊದಲನೇ ಪರಿಹಾರ ಕ್ರಮಗಳು ಅಂತಂದ್ರೆ ಸರ್ಕಾರದ ಹೂಡಿಕೆಯನ್ನ ಹೆಚ್ಚಿಸಬೇಕು.
ನಾವು ಕೃಷಿ ಬಿಕ್ಕಟ್ಟಿಗೆ ಸೂಕ್ತವಂತ ಪರಿಹಾರ ಕ್ರಮ ಸೂಚಿಸೋದಾದ್ರೆ ಮೊದಲಿಗೆ ನಾವು ಸರ್ಕಾರದ ಹೂಡಿಕೆಯ ಹೂಡಿಕೆಯನ್ನ ಹೆಚ್ಚಿಸಬೇಕು. ಎರಡನೇದು ಸಾಲ ಸೌಲಭ್ಯಗಳ ವಿಸ್ತರಣೆ. ಅತಿ ಹೆಚ್ಚು ರೈತರಿಗೆ ನಾವು ಸಾಲ ಸೌಲಭ್ಯಗಳನ್ನ ನೀಡಬೇಕು ಸಮರ್ಪಕವಾಗಿ. ಮಾರುಕಟ್ಟೆಯ ಸುಧಾರಣೆಗಳು, ಬೆಳೆ ವಿಮೆ, ಸಲಹೆ ಮತ್ತು ನೈತಿಕ ಬೆಂಬಲ, 6 ಖಾಸಗಿ ಲೇವಾದೇವಿಗಾರರ ನಿಯಂತ್ರಣ. ಇವು ಈ ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕ್ರಮಗಳು. ಅಲ್ಲಿ ಮೊದಲನೇದಾಗಿ ಸರ್ಕಾರದ ಹೂಡಿಕೆಯನ್ನ ನಾವು ಹೆಚ್ಚಿಸಬೇಕು. ಅಂದ್ರೆ ನಾವು ಈ ಕೃಷಿ ಬಿಕ್ಕಟ್ಟಿಗೆ ಕಾರಣಗಳಲ್ಲಿ ಹೇಳ್ತಾ ಹೋದ್ರು. ಏನಂತ? ನೀರಾವರಿ ಮತ್ತು ಮೂಲಸೌಕರ್ಯಗಳಲ್ಲಿ ಸಾರ್ವಜನಿಕ ಹೂಡಿಕೆಯ ಪ್ರಮಾಣ ಕಡಿಮೆ ಇದೆ. ಅದಕ್ಕೆ ಮಾಡಬೇಕು, ಸಾರ್ವಜನಿಕ ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಿಸಬೇಕು. ಸಾರ್ವಜನಿಕ ಹೂಡಿಕೆಯ ಪ್ರಮಾಣವನ್ನ, ಸರ್ಕಾರದ ಹೂಡಿಕೆಯನ್ನ ನಾವು ಹೆಚ್ಚಿಸಬೇಕು. ಆಗ ಸರ್ಕಾರದ ಹೂಡಿಕೆಯನ್ನು ಹೆಚ್ಚಿಸಿದಾಗ ಆಗ ನಾವು ಕೃಷಿ ಬಿಕ್ಕಟ್ಟಿಗೆ ಸೂಕ್ತವಾದ ಪರಿಹಾರವನ್ನ ನಾವು ಕೊಂಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಈ ನೀರಾವರಿ ಬೀಜಗಳ ಹೊಸ ತಳಿಗಳ ಸಂಶೋಧನೆ, ಕಡಿಮೆ ನೀರನ್ನು ಉಪಯೋಗಿಸುವ ಹೊಸ ಸಾಗುವಳಿ ಪದ್ಧತಿ ಮತ್ತು ಭೂ ಫಲವತ್ತತೆಯ ಸಂರಕ್ಷಣೆ ಇರಬಹುದು. ಇವೆಲ್ಲವುಗಳ ಬಗ್ಗೆ ಸಂಬಂಧಿಸಿದಂತೆ ರೈತರಿಗೆ ಸೂಕ್ತವಾದ ತರಬೇತಿಯನ್ನ ನೀಡಬೇಕು. ರೈತರು ತಮ್ಮ ಸಾಗುವಳಿ ಭೂಮಿಯಲ್ಲಿ ಯಾವ ಉತ್ತಮ ಗುಣಮಟ್ಟದ ಬೀಜಗಳನ್ನ ಬಳಕೆ ಮಾಡ್ಕೊಳ್ಬೇಕು. ಅವರು ಬೆಳೆದಂತ ಬೆಳೆಗೆ ಏನಾದರೂ ಕ್ರಿಮಿಕೀಟಗಳು ತಗಲಿದ್ರೆ ಉತ್ತಮ ಒಂದು ರಾಸಾಯನಿಕ ಸಿಂಪಡಣೆ ಇರಬಹುದು. ಅವುಗಳ ಬಗ್ಗೆ ಯಾವ ಅತಿ ಹೆಚ್ಚು ಇಳುವರಿ ಬರುವಂತಹ ಬಿತ್ತನೆ ಬೀಜಗಳನ್ನು ಬಳಕೆ ಮಾಡಿಕೊಳ್ಳೋದ್ರ ಬಗ್ಗೆ, ಅವರ ಒಂದು ಸಾಗುವಳಿ ಪದ್ಧತಿಯ ಬಗ್ಗೆ, ತಂತ್ರಜ್ಞಾನ ಬಳಕೆಯ ಬಗ್ಗೆ ಅವರಿಗೆ ಉತ್ತಮ ತರಬೇತಿ ನೀಡಿದಾಗ, ಸರ್ಕಾರವು ಸಹ ಇದಕ್ಕೆ ಸಂಬಂಧಿಸಿದ ಹೆಚ್ಚು ಒಂದು ಕಾಳಜಿಯನ್ನು ವಹಿಸಿದಾಗ ಆಗ ಏನಾಗುತ್ತೆ, ಕೃಷಿ ಬಿಕ್ಕಟ್ಟು ನಾವು ಶಾಶ್ವತವಾದ ಒಂದು ಪರಿಹಾರವನ್ನ ನಾವು ಕೊಂಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಹೀಗೆ ಸರ್ಕಾರದ ಹೂಡಿಕೆಯನ್ನ ನಾವು ಹೆಚ್ಚಿಸಬೇಕು. ಎರಡನೇದಾಗಿ ಸಾಲ ಸೌಲಭ್ಯಗಳ ವಿಸ್ತರಣೆ. ಇವತ್ತು ಸಾಕಷ್ಟು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಅಂತ ಹೇಳ್ತಾರೆ. ದಿನಪತ್ರಿಕೆಗಳಿರ್ಬೋದು, ಮಾಧ್ಯಮಗಳಲ್ಲೆಲ್ಲ ಕಡೆ ಪ್ರಸಾರ ಆಗ್ತಾರೆ. ಏನು? ರೈತ ಸಾಲವನ್ನ ತೀರಿಸಲಾಗದೆ ರೈತ ಆತ್ಮಹತ್ಯೆ ಮಾಡ್ಕೊಂಡ. ಯಾಕೆ ಅಂತಂದ್ರೆ ಸಾಂಸ್ಥಿಕ ಮೂಲಗಳಿಂದ ಸಮರ್ಪಕವಂತ ಸಾಲ ರೈತರಿಗೆ ಸಿಕ್ತಂತ ಸಂದರ್ಭದಲ್ಲಿ ಈ ಸಹಕಾರ ಸಂಘಗಳಿಂದ ಸರಿಯಾದ ಸಾಲ ಸಿಕ್ಕಿದ್ರೆ ಆಗ ಅವನು ಯಾವುದೇ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು. ಆದ್ರೆ ಸಹಕಾರ ಸಂಘಗಳಿಂದ, ಸಾಂಸ್ಥಿಕ ಮೂಲಗಳಿಂದ ಸರಿಯಾದ ರೀತಿ ಸಾಲ ಸಿಗದೇ ಇದ್ದಾಗ ಅವನು ಬೇರೆ ಮೂಲಗಳಿಂದ ಸಾಲ ಪಡ್ಕೊಂತಾನೆ. ಆ ಬೇರೆ ಮೂಲಗಳಿಂದ ಏನು ಲೇವಾದೇವಿಗಾರರಿಂದ ಏನು ಸಾಲವನ್ನ ಪಡಿತಾನೋ ಆ ಸಾಲ ಪಡೆದಂತ ಸಾಲಕ್ಕೆ ಬಡ್ಡಿಯನ್ನ ತೀರಿಸಲಾಗದೆ ಇನ್ನೊಂದ್ ಕಡೆ ಅಸಲು ಬಡ್ಡಿಯನ್ನ ಕಟ್ಟಲಾಗದೆ ರೈತ ಅವನು ಕಂಗಾಲಾಗ್ತಾನೆ. ಆಗ ಆತ್ಮಹತ್ಯೆಗೆ ಶರಣಾಗ್ತಾನೆ. ಹಂಗಾಗಬಾರ್ದು ಅಂತಂದ್ರೆ ಸರಿಯಾದ ರೀತಿಯಂತ ಸಮರ್ಪಕವಾಗಿ ರೈತರಿಗೆ ಸಾಲವನ್ನ ಒದಗಿಸಬೇಕು. ಯಾವ ಉತ್ತಮವಂತಹ ಸಣ್ಣ ಇರಬಹುದು, ಅತಿ ಸಣ್ಣ ಕೃಷಿಕರು ಬ್ಯಾಂಕ್ ಇತರ ಹಣಕಾಸು ಸಂಸ್ಥೆಗಳಿಂದ ಸಮರ್ಪಕವಂತ ಸಾಲ ನೀಡುವಂತ ವ್ಯವಸ್ಥೆಯನ್ನ ನಮ್ಮ ರೈತರಿಗೆ ನಾವು ಕಲ್ಪಿಸಿಕೊಡ್ಬೇಕು. ಸಾಲವನ್ನು ನೀಡುವಂತ ವಿಧಾನಗಳು ಸರಳವಾಗಿರ್ಬೇಕು. ನಾವೇನು ಸಾಲವನ್ನು ನೀಡ್ತೀವೋ ರೈತರಿಗೆ ಆ ವಿಧಾನವು ಸರಳವಾಗಿರ್ಬೇಕು. ಯಾಕೆಂದ್ರೆ ನಮ್ಮ ದೇಶದ ಒಂದು ಗ್ರಾಮೀಣ ಭಾಗದ ರೈತರು ಕೆಲವು ಮುಗ್ಧರು ಇರ್ತಾರೆ, ಕೆಲವು ಅನಕ್ಷರಸ್ಥರು ಇರ್ತಾರೆ. ಅದಕ್ಕೋಸ್ಕರವಾಗಿ ಸಾಲ ನೀಡುವಂತ ವ್ಯವಸ್ಥೆ, ಸಾಲ ನೀಡುವಂತ ವಿಧಾನವೂ ಸಹ ಜನಸ್ನೇಹಿಯಾಗಿರ್ಬೇಕು, ರೈತ ಸ್ನೇಹಿಯಾಗಿರ್ಬೇಕು ಮತ್ತು ಸರಳವಾಗಿರ್ಬೇಕು. ಹೀಗೆ ನಾವು ಸಾಲದ ಒಂದು ಸರಿಯಾಗಿ ಸಮರ್ಪಕವಾಗಿ ಸಾಲ ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಆಗ ಕೃಷಿ ಬಿಕ್ಕಟ್ಟಿಗೆ ಪರಿಹಾರವನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಂತರ ಮೂರನೇ ಒಂದು ಪರಿಹಾರ ಕ್ರಮ ಅಂದ್ರೆ ಮಾರುಕಟ್ಟೆ ಸುಧಾರಣೆಗಳು. ಆ ರೈತರು ಬೆಳೆದಂತಹ ಒಂದು ಬೆಳೆಗೆ ಉತ್ತಮವಾದಂತಹ ಮಾರುಕಟ್ಟೆ ಸಿಗಬೇಕು. ಅಲ್ಲಿ ಯಾವುದೇ ರೀತಿಯ ದಲ್ಲಾಳಿಗಳ ಕುತಂತ್ರ ಮೋಸಕ್ಕೆ ರೈತರು ಬಲಿಯಾಗಬಾರದು. ಉತ್ತಮ ಮಾರುಕಟ್ಟೆ ಸೌಲಭ್ಯವನ್ನ, ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಾಗ ಮಾತ್ರ ಈ ಒಂದು ಕೃಷಿ ಬಿಕ್ಕಟ್ಟಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು. ಈ ಮಾರುಕಟ್ಟೆ ಸುಧಾರಣೆಗಳು ಸಹ ಉತ್ತಮವಾದಂತಹ ಮಾರುಕಟ್ಟೆ ಸೌಕರ್ಯಗಳನ್ನ ಬಲಗೊಳಿಸಬೇಕು. ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕವಾದ ಬೆಲೆಯನ್ನ ಪಡೆಯುವಂತಹ ಭರವಸೆಯನ್ನ, ನಿಮಗೆ ಲಾಭದಾಯಕ ಬೆಲೆ ಬರುತ್ತೆ ಎಂಬ ಭರವಸೆಯನ್ನು ರೈತರಿಗೆ ಕೊಡಬೇಕು. ಉತ್ತಮ ಮಾರುಕಟ್ಟೆ ಸೌಲಭ್ಯವನ್ನ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿರುವಂತಹ ಒಂದು ದಲ್ಲಾಳಿಗಳ ಮೋಸ ಇರಬಹುದು, ಕುತಂತ್ರವನ್ನ ನಾವು ನಿಯಂತ್ರಿಸಿ ಉತ್ತಮವಂತ ಮಾರುಕಟ್ಟೆ ಸೌಲಭ್ಯವನ್ನ ರೈತರಿಗೆ ಒದಗಿಸಬೇಕು. ಇನ್ನ ಬೆಳೆ ವಿಮೆ.
ಯಾವ ಒಂದು ಪರಿಸರದಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸಿದ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ಪ್ರವಾಹ ಉಂಟಾಗಿ ರೈತರು ಬೆಳೆದಂತಹ ಬೆಳೆ ನಾಶ ಆದರೆ ಅಥವಾ ಬೆಂಕಿ ಅನಾಹುತಕ್ಕೆ ತುತ್ತಾದರೆ ಈ ಬೆಳೆ ನಾಶವಾದಂತಹ ಸಂದರ್ಭದಲ್ಲಿ ಈ ಬೆಳೆ ವಿಮೆಯನ್ನ ನೀಡಬೇಕು ರೈತರಿಗೆ. ಯಾಕೆಂದ್ರೆ ರೈತ ಅವನು ತಮ್ಮಲ್ಲಿರುವಂತಹ ಆದಾಯವನ್ನ ಹೂಡಿಕೆ ಮಾಡಿ ಅವನಲ್ಲಿರುವ ಸಾಗುವಳಿ ಭೂಮಿಗೆ ಅದನ್ನ ಹೂಡಿಕೆ ಮಾಡಿ ಆ ಒಂದು ಬೆಳೆಯನ್ನೇ ಬೆಳೆದಿರ್ತಾನೆ. ಬೆಳೆದಂತಹ ಬೆಳೆ ಕಟಾವಿಗೆ ಬರಬೇಕು, ಅದನ್ನ ಉತ್ತಮವಾದಂತಹ ಬೆಲೆಗೆ ಮಾರಬೇಕು ಅನ್ನುವಷ್ಟರಲ್ಲೇ ಅವನಿಗೆ ಈ ಒಂದು ಪ್ರವಾಹ ಇರ್ಬೋದು ಅಥವಾ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗಿ ಅದು ಸಂಪೂರ್ಣವಾಗಿ ಬೆಳೆ ನಾಶ ಆಗುತ್ತೆ, ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಆ ನಷ್ಟವನ್ನ ತುಂಬಿಕೊಡುವಂತಹ ವಿಮಾ ಸೌಲಭ್ಯವನ್ನ ರೈತರಿಗೆ ಕಲ್ಪಿಸಿಕೊಡಬೇಕು. ಆಗ ಮಾತ್ರ ನಾವು ಕೃಷಿ ಬಿಕ್ಕಟ್ಟು ಶಾಶ್ವತವಾದ ಪರಿಹಾರವನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬೆಳೆ ವಿಮೆ, ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ವಿಮಾ ನೀತಿ ಅಂದ್ರೆ ವಿಮಾ ಕಂಪನಿಗಳು ವಿಮೆಯ ವೆಚ್ಚದ ಜೊತೆಗೆ ಅನುಸರಿಸುವ ಕಾರ್ಯವಿಧಾನಗಳು ವಿಧಿವಿಧಾನಗಳು ಸಹ ಕನಿಷ್ಠವಿರುವಂತಹ ಅಂದ್ರೆ ವಿಮಾ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟು ಆ ರೈತರಿಗೆ ಉತ್ತಮವಾದಂತಹ ಒಂದು ಅವಕಾಶಗಳನ್ನ ಬೆಳೆಯನ್ನು ಬೆಳೆಯುವಂತ ಒಂದು ಭರವಸೆಯನ್ನು ನಾವು ನೀಡಬಹುದು. ನೆಕ್ಸ್ಟ್ ಸಲಹೆ ಮತ್ತು ನೈತಿಕ ಬೆಂಬಲ. ನಮ್ಮ ದೇಶದ ಈ ಹಳ್ಳಿಯ ರೈತರಿಗೆ ಈ ಸಲಹೆ ಅವಶ್ಯಕತೆ ತುಂಬಾ ಇರುತ್ತೆ. ಯಾವ ಅವಧಿಯಲ್ಲಿ ಯಾವ ಸಮಯಕ್ಕೆ ಯಾವ ಬೆಳೆಯನ್ನು ಬೆಳಿಬೇಕು, ಅತಿ ಹೆಚ್ಚು ಇಳುವರಿ ಬರುವಂತಹ ಬೆಳೆಯನ್ನು ಹೇಗೆ ಬೆಳೆಯೋದು ಮತ್ತು ತಂತ್ರಜ್ಞಾನ ಬಳಕೆಯ ಬಗ್ಗೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಲಹೆಯನ್ನ ನೀಡಬೇಕು ರೈತರಿಗೆ. ಆ ಸಲಹೆಯನ್ನ ನೀಡಿದಾಗ ಮತ್ತು ನೈತಿಕವಾಗಿ ಸರ್ಕಾರಗಳು ನಮ್ಮ ರೈತರಿಗೆ ಅಭಯಹಸ್ತ ನೀಡಬೇಕು, ಬೆಂಬಲ ನೀಡಬೇಕು, ನೈತಿಕವಾದ ಬೆಂಬಲವನ್ನು ನೀಡಬೇಕು. ನೀವೇನೇ ಬೆಳೆಯನ್ನು ಬೆಳೀರಿ, ನಿಮಗೆ ಉತ್ತಮವಾದ ಬೆಲೆಯನ್ನು ನಾವು ಕಲ್ಪಿಸಿಕೊಡ್ತೀವಿ, ಬೆಂಬಲ ಬೆಲೆ ನಾವು ಘೋಷಿಸ್ತೀವಿ ಎಂಬ ನೈತಿಕ ಬೆಂಬಲ ನೀಡಿದಾಗ ಪ್ರತಿಯೊಬ್ಬ ರೈತರು ಸಹ ಅತಿ ಹೆಚ್ಚು ಬೆಳೆಯನ್ನು ಬೆಳೆಯೋಕೆ ಮುಂದೆ ಬರ್ತಾರೆ. ಆಗ ಅವರಿಗೆ ಸರಿಯಾದ ರೀತಿಯಂತಹ ಉತ್ಪಾದನೆ ಹೆಚ್ಚಾಗಿ ಅವರ ಆದಾಯವು ಹೆಚ್ಚಾಗುತ್ತೆ. ಸಲಹೆ ಮತ್ತು ನೈತಿಕವಾದಂತಹ ಒಂದು ಬೆಂಬಲವನ್ನ ನಮ್ಮ ದೇಶದ ಕೃಷಿಕರಿಗೆ ಹೆಚ್ಚಿನವಾದಂತಹ ಬೆಂಬಲ ಮತ್ತು ಒಂದು ಸಲಹೆಯನ್ನ ನೀಡಬೇಕು. ರೈತರ ಆತ್ಮಹತ್ಯೆಗಳನ್ನ ನಾವು ಈ ಮೂಲಕವಾಗಿ ನೈತಿಕವಾಗಿ ಸಲಹೆಯನ್ನ ಮತ್ತು ಬೆಂಬಲ ನೀಡಿದಾಗ ಆ ಆತ್ಮಹತ್ಯೆಗಳನ್ನ ನಾವು ತಡೆಯೋಕೆ ಸಾಧ್ಯ ಆಗುತ್ತೆ. ನೀವು ಏನೇ ಸಾಲ ಮಾಡ್ಕೊಂಡಿದ್ರೆ ನೀವು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಸಂಗಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನೇ ಆದ್ರೂ ಸಹ ನಾವಿದೀವಿ ಎಂಬ ಒಂದು ಬೆಂಬಲವನ್ನು ನೀಡುವ ಮೂಲಕವಾಗಿ ಅಥವಾ ಸಹಾಯವನ್ನ ನೀಡುವುದರ ಮೂಲಕವಾಗಿ ಸಲಹೆ ನೀಡುವುದರ ಮೂಲಕವಾಗಿ ಆತ್ಮಹತ್ಯೆ ಪ್ರಕರಣಗಳನ್ನ ತಡೆಯಬಹುದು. ನೆಕ್ಸ್ಟ್ ಈ ಖಾಸಗಿ ಲೇವಾದೇವಿಗಾರರ ನಿಯಂತ್ರಣ. ಕೃಷಿ ಬಿಕ್ಕಟ್ಟಿಗೆ ಬಹಳ ಒಂದು ಪ್ರಮುಖವಾದಂತಹ ಪರಿಹಾರ ಅಂತಂದ್ರೆ ಈ ಖಾಸಗಿ ಲೇವಾದೇವಿಗಾರ. ಆ ಸಾಲ ಪಡೆದ ಬಡ ಕೃಷಿಕರನ್ನ ಈ ಖಾಸಗಿ ಲೇವಾದೇವಿಗಾರರು ಅತಿ ಹೆಚ್ಚು ಬಡ್ಡಿ ಕೊಡುವಂತೆ ಶೋಷಣೆ ಮಾಡ್ತಾರೆ. ಆ ಲೇವಾದೇವಿಗಾರರ ಒಂದು ಶೋಷಣೆಯಿಂದ ಅವರ ಉಪಟಳದಿಂದ ನಮ್ಮ ಕೃಷಿಕರನ್ನ ನಮ್ಮ ರೈತರನ್ನ ನಾವು ಮುಕ್ತಿಗೊಳಿಸಬೇಕು. ಆ ಲೇವಾದೇವಿಗಾರರ ಒಂದು ವ್ಯವಹಾರವನ್ನ ನಾವು ನಿಯಂತ್ರಿಸಿ ನಮ್ಮ ರೈತರನ್ನ ಅವರ ಶೋಷಣೆಯಿಂದ ಮುಕ್ತಿಗೊಳಿಸಿದಾಗ ಆಗ ಏನಾಗುತ್ತೆ, ಉತ್ತಮವಾದಂತಹ ಬೆಳೆಯನ್ನ ಬೆಳೆಯಕ್ಕೆ ಅವರು ಸಹ ಆಸಕ್ತಿಯನ್ನ ಬೆಳೆಸ್ಕೊಂತಾರೆ. ಇವತ್ತು ಕೃಷಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಆ ಕೃಷಿ ಬಿಕ್ಕಟ್ಟಿಗೆ ನಾವು ಪರಿಹಾರವನ್ನ ಸೂಚಿಸೋದಾದ್ರೆ ಈ 5-6 ಪರಿಹಾರ ಕ್ರಮಗಳನ್ನ ಸೂಚಿಸಬಹುದು. ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕ್ರಮಗಳು ವಿದ್ಯಾರ್ಥಿಗಳೇ ಬಹಳ ಪ್ರಮುಖವಾದಂತಹ ಒಂದು ಅಂಶ. ಕೃಷಿ ಬಿಕ್ಕಟ್ಟಿಗೆ ನೀವು ಯಾವ ಪರಿಹಾರ ಕ್ರಮಗಳನ್ನು ಸೂಚಿಸುವಿರಿ ಅಂತ ಪ್ರಶ್ನೆ ಕೇಳಿದ್ರೆ ಅದ ಕೃಷಿ ಬಿಕ್ಕಟ್ಟಿನ ಪರಿಹಾರ ಕ್ರಮಗಳನ್ನು ತಿಳಿಸಿ ಅಂತ ಕೇಳಬಹುದು ಪರೀಕ್ಷೆಗಳಲ್ಲಿ. ಅದರಿಂದ ಕೃಷಿ ಬಿಕ್ಕಟ್ಟಿನ ಪರಿಹಾರ ಕ್ರಮಗಳು ಅಂತಂದ್ರೆ ಸರ್ಕಾರದ ಹೂಡಿಕೆಯನ್ನು ಹೆಚ್ಚಿಸುವುದು, ಸಾಲ ಸೌಲಭ್ಯಗಳ ವಿಸ್ತರಣೆ, ಮಾರುಕಟ್ಟೆಯ ಸುಧಾರಣೆಗಳು, ಬೆಳೆ ವಿಮೆ, ಸಲಹೆ ಮತ್ತು ನೈತಿಕ ಬೆಂಬಲ. 6 ಖಾಸಗಿ ಲೇವಾದೇವಿಗಾರರ ನಿಯಂತ್ರಣ. ಖಾಸಗಿ ಲೇವಾದೇವಿಗಾರರ ನಿಯಂತ್ರಣ ಇವು ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕ್ರಮಗಳು. ಕೃಷಿ ಬಿಕ್ಕಟ್ಟಿಗೆ ಕಾರಣಗಳು ಮತ್ತು ಕೃಷಿ ಬಿಕ್ಕಟ್ಟಿನ ಪರಿಹಾರ ಕ್ರಮಗಳನ್ನ ನಾವೀಗ ತಿಳ್ಕೊಂಡು ಅರ್ಥ ಆಯ್ತಾ? ಓಕೆ ವಿದ್ಯಾರ್ಥಿಗಳೇ, ನಾವೀಗ ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು ಈ ಘಟಕದ ಒಂದು ಕಲಿಕಾಂಶಗಳನ್ನ ಈ ಘಟಕವನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುವಂತೆ ನಾನು ತಿಳಿಸಿದ್ದೀನಿ. ಈಗ ಆ ಘಟಕದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳು
ಆ ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಮನೆಯಲ್ಲಿ ಅದನ್ನ ಉತ್ತರಿಸ್ಕೊಂಡು ಈ ಸಮಾಜ ಹೋಮ್ವರ್ಕ್ ಅಂತ ಏನಿಟ್ಟಿರ್ತೀರೋ ಆ ಸಮಾಜ ಹೋಮ್ವರ್ಕ್ ಅಲ್ಲಿ ಅದನ್ನ ಬರ್ಕೊಂಡ್ ಬರ್ಬೇಕು. ಗೃಹ ಕಾರ್ಯ ಹೋಮ್ವರ್ಕ್. ಹಾಗಾದ್ರೆ ಆ ಒಂದು ಪ್ರಶ್ನೆಗಳು ಈ ಘಟಕದಲ್ಲಿ ಬರುವಂತಹ ಬಹಳ ಪ್ರಮುಖವಾದಂತಹ ಪ್ರಶ್ನೆಗಳು ಯಾವ್ಯಾವು ಬರ್ಕೊಳ್ಳಿ. ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯ ಎಂದರೇನು? ರಾಷ್ಟ್ರೀಯ ಆದಾಯ ಎಂದರೇನು? ಎರಡನೇ ಪ್ರಶ್ನೆ, ತಲಾದಾಯವನ್ನು ಹೇಗೆ ಕಂಡುಹಿಡಿಯುವಿರಿ? ತಲಾದಾಯವನ್ನು ಹೇಗೆ ಕಂಡುಹಿಡಿಯಬಹುದು? ತಲಾದಾಯವನ್ನು ಹೇಗೆ ಕಂಡುಹಿಡಿಯಬಹುದು? ಮೂರನೇ ಪ್ರಶ್ನೆ, ಭಾರತದ ಕೃಷಿಯ ಬಿಕ್ಕಟ್ಟಿಗೆ ಕಾರಣಗಳನ್ನು ತಿಳಿಸಿ. ಭಾರತದ ಕೃಷಿಯ ಬಿಕ್ಕಟ್ಟಿಗೆ ಕಾರಣಗಳನ್ನು ತಿಳಿಸಿ. ಭಾರತದ ಕೃಷಿಯ ಬಿಕ್ಕಟ್ಟಿಗೆ ಕಾರಣಗಳನ್ನು ತಿಳಿಸಿ. ಆರನೇ ಪ್ರಶ್ನೆ, ಸರಿ, ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಕೃಷಿ ಬಿಕ್ಕಟ್ಟಿಗೆ ಇರುವ ಪರಿಹಾರ ಕ್ರಮಗಳನ್ನು ಪಟ್ಟಿ ಮಾಡಿ. ಭಾರತದಲ್ಲಿ ಕೃಷಿ ಬಿಕ್ಕಟ್ಟಿಗೆ ಇರುವ ಪರಿಹಾರ ಕ್ರಮಗಳನ್ನು ಪಟ್ಟಿ ಮಾಡಿ. ಭಾರತದಲ್ಲಿ ಕೃಷಿ ಬಿಕ್ಕಟ್ಟಿಗಿರುವ ಪರಿಹಾರ ಕ್ರಮಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ಕ್ವಶನ್, ಸಣ್ಣ ಕೈಗಾರಿಕೆಗಳ ಮಹತ್ವವನ್ನು ತಿಳಿಸಿ. ಸಣ್ಣ ಕೈಗಾರಿಕೆಗಳ ಮಹತ್ವವನ್ನು ತಿಳಿಸಿ. ಸಣ್ಣ ಕೈಗಾರಿಕೆಗಳ ಮಹತ್ವ ಮತ್ತು ಅವುಗಳ ಸಮಸ್ಯೆಗಳನ್ನ ತಿಳಿಸಿ. ಸಣ್ಣ ಕೈಗಾರಿಕೆಗಳ ಮಹತ್ವ ಮತ್ತು ಅವುಗಳ ಸಮಸ್ಯೆಗಳನ್ನು ತಿಳಿಸಿ. ಸಣ್ಣ ಕೈಗಾರಿಕೆಗಳ ಮಹತ್ವ ಮತ್ತು ಸಮಸ್ಯೆಗಳನ್ನು ತಿಳಿಸಿ. ಸಣ್ಣ ಕೈಗಾರಿಕೆಗಳ ಮಹತ್ವ ಮತ್ತು ಅವುಗಳ ಸಮಸ್ಯೆಗಳನ್ನು ತಿಳಿಸಿ. ಬರ್ಕೊಂಡ್ರ? ಇಲ್ಲಿಗೆ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ಕೊಂಡು ಬರಬೇಕು. ನೀವು ಸಮರ್ಪಕವಾಗಿ ಆ ಪ್ರಶ್ನೆಗಳಿಗೆ ಉತ್ತರಿಸ್ಕೊಂಡು ಬಂದ್ರಿ ಅಂದ್ರೆ ಈ ಒಂದು ಪಾಠ ಅರ್ಥಶಾಸ್ತ್ರದ ಈ ಒಂದು 3ನೇ ಅಧ್ಯಾಯ ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆ ವಲಯಗಳು ಈ ಘಟಕ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡು ವಂದನೆಗಳು.